ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳುವಿರಿ. ಇಂದು ಅರ್ಥಶಾಸ್ತ್ರದ ಪುನರಾವರ್ತನೆ ಮಾಡಲಿದ್ದಾರೆ ಮೈಸೂರಿನ ಸಪ್ತಗಿರಿ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದ ವೀಣಾ MK. ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ದ್ವಿತೀಯ PUC ಪರೀಕ್ಷಾ ಸಿದ್ಧತಾ ಸರಣಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಂದು ನಾವು ಆಯ್ಕೆ ಮಾಡಿಕೊಂಡಿರೋ ವಿಷಯ ಅರ್ಥಶಾಸ್ತ್ರ, ಅಂದರೆ ಎಕನಾಮಿಕ್ಸ್. ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಳ್ಳಲಿಕ್ಕೆ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೈಸೂರಿನ ಸಪ್ತಗಿರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ವೀಣಾ MK ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ವೀಣಾ ಅವ್ರ ನಮಸ್ಕಾರ. ಕಾರ್ಯಕ್ರಮ ನಮಸ್ಕಾರ ಸರ್. ಓಕೆ ವೀಣಾ ಅವರೇ, ನಿಮ್ಮ ಈ ಎಕನಾಮಿಕ್ಸ್ ಸಂಬಂಧಪಟ್ಟಂತಹ ಅನುಭವ ಎಷ್ಟು ವರ್ಷದ್ದು? ಒಂದು 17 ವರ್ಷದ ಅನುಭವ ಇದೆ ನನಗೆ. ನಿಮ್ಮ ಒಂದು ಎಕನಾಮಿಕ್ಸ್ ಅರ್ಥಶಾಸ್ತ್ರ ಪತ್ರಿಕೆ ಯಾವತ್ತಿದೆ ಎಕ್ಸಾಮ್? ಮಾರ್ಚ್ 10 ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಸಮಯ 10 ಗಂಟೆಯಿಂದ 1 ಗಂಟೆವರೆಗೂ ಪರೀಕ್ಷೆಗಳಿರುತ್ತೆ. ಓಕೆ, 3 ಗಂಟೆಯ ಕಾಲಾವಕಾಶದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾಗುತ್ತೆ ವಿದ್ಯಾರ್ಥಿಗಳು. ಎಷ್ಟು ಅಂಕಗಳ ಪ್ರಶ್ನೆ ಪತ್ರಿಕೆ ಇದು? ಸೊ ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿದೆ. ಓಕೆ, 80 ಮಾರ್ಕ್ಸ್ ಈಗಲೇ ಬರೀಬೇಕು. 20 ಅಂಕವನ್ನ ಇಂಟರ್ನಲ್ ಅಸೆಸ್ಮೆಂಟ್ ಆಗಿರುತ್ತಲ್ವಾ? ಓಕೆ, ಈಗ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದ್ಬಿಡೋಣ ಡೈರೆಕ್ಟ್ ಆಗಿ. ಎಷ್ಟು ವಿಭಾಗವಾಗಿ ವಿಂಗಡಣೆ ಆಗಿದೆ ನಿಮ್ಮ ಅರ್ಥಶಾಸ್ತ್ರ ಸಬ್ಜೆಕ್ಟ್? ನಮ್ಮ ಅರ್ಥಶಾಸ್ತ್ರದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಭಾಗ ಎ ಮತ್ತೆ ಭಾಗ ಬಿ, ಭಾಗ ಸಿ, ಭಾಗ ಡಿ ಹಾಗೂ ಭಾಗ ಇ ಅಂತ ಭಾಗಗಳನ್ನ ಮಾಡಲಾಗಿದೆ. ಇನ್ನು ಭಾಗ ಎಫ್ ಎಂಬುದು ಕೇವಲ ಅದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಇರೋದು. ಈಗ ಪಾರ್ಟ್ ಏನಲ್ಲಿ ಫಸ್ಟ್ ಮೇನ್ ಸೆಕೆಂಡ್ ಮೇನ್ ಇದೆ ಅಲ್ವಾ? ಫಸ್ಟ್, ಸೆಕೆಂಡ್, ಆಮೇಲೆ ಥರ್ಡ್, ಫೋರ್ತ್ ಮೇನ್ ವರೆಗೂ ಇದೆ ಸರ್. ಫೋರ್ತ್ ಮೇನ್ ವರೆಗೂ ಇದೆ ಅಲ್ವಾ? ಓಕೆ, ಎಷ್ಟು ಅಂಕದ ಪ್ರಶ್ನೆ ಇರ್ತವೆ ಅದನ್ನು ಹೇಳ್ಬಿಡಿ. ಸೊ ಇಲ್ಲಿ ಭಾಗ ಎಯಲ್ಲಿ 4 ಮೇನ್ ಇರೋದ್ರಿಂದ ಮುಖ್ಯ ಪ್ರಶ್ನೆಗಳು 4 ಇದೆ. ಆ ಪ್ರತಿಯೊಂದು ಮುಖ್ಯ ಪ್ರಶ್ನೆಗಳಲ್ಲೂ ಕೂಡ 5 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ 1 ಅಂಕಗಳನ್ನ ನಿಗದಿ ಮಾಡಲಾಗಿದೆ. ಹಾಗಾಗಿ ಭಾಗ ಎಯಲ್ಲಿ ನಮಗೆ ಒಟ್ಟು 20 ಅಂಕಗಳು ನಮಗೆ ಸಿಗುತ್ತೆ. ಅಂದ್ರೆ ಈಗ ಫಸ್ಟ್ ಮೇನ್ ಅಲ್ಲಿ MCQ ಅಂತ ಹೇಳ್ತೀವಿ, ಬಹು ಆಯ್ಕೆಯ ಒಂದು ಪ್ರಶ್ನೆಗಳಲ್ವಾ? ಹೌದು. ಓಕೆ, ನೀವು ಆಯ್ಕೆ ಮಾಡ್ಕೊಬೇಕಾಗಿರುವಂತದ್ದು. ಹೌದು. ಈಗ ಭಾಗ ಏನಲ್ಲಿ 2ನೇ ಮೇನ್ ಇರುವಂತದ್ದು ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ. ಓಕೆ, ಬಿಟ್ಟ fill in the blanks. ಓಕೆ, ಅದು ಕೂಡ 5 ಅಂಕದ್ದು. ಅದು 5 ಅಂಕದ್ದು. 3ನೇ ಮೇನು ಅದು ಮ್ಯಾಚ್ ದ ಫಾಲೋವಿಂಗ್ ಅಂತ ಹೇಳ್ತೀವಿ, ಹೊಂದಿಸಿ ಬರೆ. ಇದಕ್ಕೂ ಕೂಡ 5 ಅಂಕದ ಪ್ರಶ್ನೆಗಳಿರುತ್ತೆ. ಇದರಲ್ಲಿ ಉತ್ತರಗಳು ಕೂಡ ಅಲ್ಲೇ ಇರುತ್ತೆ ಇದು. ಓಕೆ, ಈಗ 4ನೇ ಮೇನು? 4ನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆ ಇರುತ್ತೆ. ಇದು 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಪ್ರತಿಯೊಂದು ಪ್ರಶ್ನೆಗೂ 1 ಅಂಕ ಇರುತ್ತೆ. ಓಕೆ, ಆಯ್ತು. ಈಗ ಭಾಗ ಬಿ ಬರೋದಾದ್ರೆ ಭಾಗ ಬಿ ನಲ್ಲಿ ನಮಗೆ 2 ಅಂಕದ ಪ್ರಶ್ನೆಗಳು ಅಲ್ವಾ? ಹೌದು. ಓಕೆ, 2 ಅಂಕದ ಪ್ರಶ್ನೆಗಳು. ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಎಷ್ಟು ಉತ್ತರಿಸಬೇಕಾಗುತ್ತೆ ಅದನ್ನ ಹೇಳಿ. ಭಾಗ ಬಿ ಅಲ್ಲಿ 10 ಪ್ರಶ್ನೆಗಳನ್ನ ಕೇಳಿರ್ತಾರೆ. ನಾವು ಉತ್ತರಿಸಬೇಕಾಗಿದ್ದು ಕೇವಲ 6 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಇಲ್ಲಿ ಆಯ್ಕೆ ಇದೆ ನಮಗೆ. ಇಲ್ಲಿ ಆಯ್ಕೆ ಇರುತ್ತೆ. ಓಕೆ, ಈಗ ಭಾಗ ಸಿ? ಭಾಗ ಸಿ ಯಲ್ಲಿ 12 ವಾಕ್ಯದಲ್ಲಿ ಉತ್ತರಿಸಬೇಕಾದಂತ ಪ್ರಶ್ನೆ. ಸೊ ಇದರಲ್ಲಿ 9 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಇದ್ರಲ್ಲಿ ನಾವು ಬರಿಬೇಕಾಗಿರೋದು ವಿದ್ಯಾರ್ಥಿಗಳು ಕೇವಲ 5 ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು. ಇದು 4 ಅಂಕದ ಪ್ರಶ್ನೆ. ಇದು 4 ಅಂಕದ ಪ್ರಶ್ನೆ ಆಗಿರುತ್ತೆ. ಓಕೆ, ಭಾಗ ಡಿ? ಭಾಗ ಡಿ ಯಲ್ಲಿ ಒಟ್ಟು ನಮಗೆ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನಾವು ಇಲ್ಲಿ ಬರಿಬೇಕಾಗಿರುವಂತ ಪ್ರಶ್ನೆಗಳು ಕೇವಲ 3ಕ್ಕೆ ಮಾತ್ರ ಉತ್ತರವನ್ನು ಬರಿಬೇಕು. ಓಕೆ, ಅಂದ್ರೆ ನಿಮ್ಮ ಅರ್ಥಶಾಸ್ತ್ರ ವಿಭಾಗದಲ್ಲಿ 6 ಅಂಕದ ಪ್ರಶ್ನೆಗಳೇ ಮ್ಯಾಕ್ಸಿಮಮ್? ಹೌದು, ಅದೇ 6 ಅಂಕದ ಪ್ರಶ್ನೆಗಳೇ ಹೆಚ್ಚಿನ ಅಂಕ ಇರುವಂತದ್ದಾಗಿದೆ. ಓಕೆ, ಅದು 3 ಮಾತ್ರ ಬರಿಬೇಕು. ಅದರಲ್ಲಿ 3 ಅಂದ್ರೆ ಇಲ್ಲಿ ನಮಗೆ 3 ಬರೆಯೋದ್ರಿಂದಾಗಿ ಒಂದು ಪ್ರಶ್ನೆಗೆ ಇಲ್ಲಿ 6 ಅಂಕ ಇರೋದ್ರಿಂದ 3 ಬರೆಯೋದ್ರ ಮುಖಾಂತರ 18 ಅಂಕಗಳು ನಮಗೆ ಇಲ್ಲಿ ತಗೊಳ್ಬಹುದು. ಈ ವಿಭಾಗದಲ್ಲಿ ನಮಗೆ ಪ್ರಾಜೆಕ್ಟ್ ಓರಿಯೆಂಟೆಡ್ ಅಥವಾ ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆ ಅಂತ ಕೇಳ್ತಾರೆ. ಸೊ ಇದರಲ್ಲಿ ನಮಗೆ
3 ಪ್ರಶ್ನೆಗಳು ಇರುತ್ತೆ. ಸೊ 3 ಪ್ರಶ್ನೆಯಲ್ಲಿ ನಾವು 2ಕ್ಕೆ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಇದು ಆರಾಮಾಗಿ 10 ಅಂಕಗಳನ್ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಪ್ರಾಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳಿದಾಗ ಒಂಥರ ಮ್ಯಾಥಮೆಟಿಕ್ಸ್ ತರ ಅದು ಹೌದು ಅಲ್ವಾ, ಅದನ್ನ ವಿವರಿಸಬೇಕಾಗುತ್ತೆ, ಚಿತ್ರವನ್ನು ಬರಿಬೇಕಾಗುತ್ತೆ. ಕೆಲವು ವಿವರಣೆಗಳು ಕೊಟ್ಟಿರ್ತಾರೆ, ಕೆಲವದಕ್ಕೆ ಕೇವಲ ಗ್ರಾಫ್ ರೇಖಾಚಿತ್ರಗಳ ಮೂಲಕ. ಅದರಲ್ಲಿ ಕೂಡ ನಮಗೀಗ ಬಹಳ ಈಸಿ ಮಾಡಿದ್ದಾರೆ. ಕೇವಲ 3 ಕಾರ್ಯನಿಯೋಜಿತ ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಸಾಕು ಎಕ್ಸಾಮ್ಗೆ. ಆ 3ರಲ್ಲಿ ನಾವು 2 ಬರ್ಕೊಂಡ್ರೆ ಉತ್ತಮವಾಗಿ 10 ಅಂಕಗಳನ್ನ ಪಡ್ಕೊಳ್ಳೋ ಸಾಧ್ಯತೆಗಳಿದೆ. ಈಗಾಗಲೇ ಕೂಡ ನಿಗದಿ ಆಗ್ಬಿಟ್ಟಿದೆ 3 ಪ್ರಶ್ನೆಗಳು ಯಾವುದು ಅಂತ ಹೇಳಿ, ಹೌದು, ಅಲ್ವಾ? ಖಂಡಿತ ನಿಗದಿಯಾಗಿದೆ. ನಮಗೆ ಬ್ಲೂ ಪ್ರಿಂಟ್ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನೀಲ ನಕಾಶೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಮಗೆ ಈ 3 ಯಾವುದು ಕಾರ್ಯನಿಯೋಜ ಆಧಾರಿತ ಪ್ರಶ್ನೆಗಳು ಅಂತೇಳಿ ಕಡ್ಡಾಯವಾಗಿ ಬಂದೇ ಬರುತ್ತೆ ಎಂಬುದನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಈಗ ಬ್ಲೂ ಪ್ರಿಂಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಯಾವ ಚಾಪ್ಟರ್ ಎಷ್ಟು ಮಾರ್ಕ್ಸ್ ವೇಟೇಜ್ ಇರುತ್ತೆ ಅದನ್ನ ಬಗ್ಗೆ ಹೇಳ್ಬೋದಾ? ಖಂಡಿತ ಹೇಳ್ತೀನಿ. ಯಾಕೆಂದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಸುಲಭ ಆಗ್ಬಿಟ್ಟಿದೆ. ಮೊದಲೆಲ್ಲ ಯಾವ್ದು ಕೇಳ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಯಾವ್ದನ್ನ ಕೇಳ್ತಾರೆ ಅನ್ನೋದು ಕೂಡ ವಿದ್ಯಾರ್ಥಿಗಳ ಗಮನಕ್ಕೆ ತರಲಾಗಿದೆ. ಅದನ್ನೇ ನೋಡ್ಕೊಂಡ್ರೆ ವಿದ್ಯಾರ್ಥಿಗಳು ನಾನು ಪಾಸೇ ಆಗಲ್ಲ ಅನ್ನೋ ವಿದ್ಯಾರ್ಥಿಗಳು ಖಂಡಿತ ಪಾಸ್ ಆಗ್ಬೋದು. ಏನೋ ಜಸ್ಟ್ ಪಾಸ್ ಆಗ್ತೀನಿ ಅನ್ನೋ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್, ಈಗ ಪೂರ್ತಿ ಅಂಕವನ್ನು ತಗೋಬೇಕು, ಔಟ್ ಆಫ್ ಔಟ್ ಅನ್ನೋ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ 80ಕ್ಕೆ 80 ಯಾವ ರೀತಿ ಸ್ಕೋರ್ ಮಾಡಬಹುದು ಎಂಬುದ್ರ ಬಗ್ಗೆಯೂ ಕೂಡ ನಾನು ಇವಾಗ ತಿಳಿಸ್ಕೊಡ್ತೀನಿ. ಹಾಗೆ ತುಂಬಾ ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂಥ ನಿಧಾನಗತಿಯ ಕಲಿಕೆಯಲ್ಲಿರುವಂತಹ ವಿದ್ಯಾರ್ಥಿಯು ಕೂಡ ಹೇಗೆ ಒಂದು ಮಿನಿಮಮ್ 49 ಅಂಕಗಳನ್ನ ತಗೊಂಡು ತೇರ್ಗಡೆ ಆಗ್ಬಹುದು ಎಂಬುದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಸರ್. ಓಕೆ, ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ನೀವು ಮಾತಾಡಿದ್ರಿ, ಎಷ್ಟು ಮಾರ್ಕ್ಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ ವೇಟೇಜ್ ಇದೆ ಅಂತ ಹೇಳಿ. ಈಗ ಬ್ಲೂ ಪ್ರಿಂಟ್ ಬಗ್ಗೆ ಹೇಳ್ಬೋದಾ? ಬ್ಲೂ ಪ್ರಿಂಟ್ ಎಷ್ಟೆಷ್ಟು ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿ ಚಾಪ್ಟರ್ ವೈಸ್. ಈಗ ನಮ್ಮ ಅರ್ಥಶಾಸ್ತ್ರದಲ್ಲಿ ಮುಖ್ಯವಾಗಿ 2 ಭಾಗಗಳಿರುತ್ತೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ, ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಅಂತ. ಈಗ ಹೌದು, ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇರುತ್ತೆ. ಸೊ ಈಗ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ನಮಗೆ ಒಟ್ಟು 5 ಅಧ್ಯಾಯಗಳು ಬರುತ್ತೆ. ಹಾಗೆ ಮ್ಯಾಕ್ರೋದಲ್ಲಿ 6 ಅಧ್ಯಾಯಗಳಿರುತ್ತೆ. ಈ ಒಟ್ಟು 11 ಅಧ್ಯಾಯಗಳಲ್ಲಿ ನಮಗೆ ಎಷ್ಟೆಷ್ಟು ಒಂದೊಂದು ಅಧ್ಯಾಯದಿಂದ ಅಂಕಗಳು ಬರುತ್ತೆ, ಯಾವ ಚಾಪ್ಟರ್ಗೆ ನಾವು ಒಂದು ವೇಟೇಜ್ ಕೊಡಬೇಕು ಎಂಬುದ್ರ ಬಗ್ಗೆ ಕೂಡ ನಾನೀಗ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ ನಿಮಗೆ 7 ಅಂಕದ ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಅದರಲ್ಲಿ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳು ಇರುತ್ತೆ, ಮತ್ತು 4 ಅಂಕದ ಪ್ರಶ್ನೆಗಳು ಒಂದನ್ನು ಮಾತ್ರ ಇಲ್ಲಿ ಕೇಳಿ ಆಗುತ್ತೆ. ಹಾಗಾಗಿ ಇಲ್ಲಿ 7 ಅಂಕಗಳು ನಿಮಗೆ ಮುಖ್ಯ ಪ್ರಶ್ನೆ ಯಾವುದು, ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯದಲ್ಲಿ 7 ಅಂಕಗಳನ್ನ ನೀವು ಪಡ್ಕೊಳ್ಬಹುದು. ಈಗ ಒಂದು ಉದಾಹರಣೆಗೆ ಹೇಳೋದಾದ್ರೆ, ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾರೆ, ಅದನ್ನ ವಿವರಿಸಿರಿ ಅಂತ. ಇದು 4 ಅಂಕದ ಪ್ರಶ್ನೆಗಳಾಗಿರುತ್ತೆ. ನೀವು ಬಹಳ ಸುಲಭವಾಗಿ ಉತ್ತರಗಳನ್ನ ಬರೀಬಹುದು. ಕೇಂದ್ರೀಯ ಸಮಸ್ಯೆಗಳು ಯಾವ್ಯಾವುದು ಅಂತಂದ್ರೆ, ಒಂದು ಏನನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅಂತ, ಹಾಗೆ ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಎಂಬ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಲಾಗುತ್ತೆ. ಸೊ ಇದಕ್ಕೆ ನೀವು ಒಂಚೂರು ಎಕ್ಸ್ಪ್ಲನೇಷನ್ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 4 ಅಂಕಗಳು ನಿಮಗೆ ಸಿಗುತ್ತೆ. ಅಂದ್ರೆ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಇದನ್ನ ನಾವು ವಾಟ್ ಆರ್ ದ 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಎಕ್ಸ್ಪ್ಲೇನ್ ಅಂತ ಇರುತ್ತೆ. ಸೊ ಈಗ ಜಸ್ಟ್ ನೀವು ಅದಕ್ಕೆ ಪಾಯಿಂಟ್ಸ್ ಬರೋದಾದ್ರೆ ಸಾಕು. ವಾಟ್ ಟು ಪ್ರೊಡ್ಯೂಸ್ ಅಂಡ್ ದೆನ್ ಹೌ ಟು ಪ್ರೊಡ್ಯೂಸ್ ಅಂತ ಬರುತ್ತೆ. ನೆಕ್ಸ್ಟ್ ಫಾರ್ ಹೂಮ್ ಟು ಪ್ರೊಡ್ಯೂಸ್. ಈ 3 ಪಾಯಿಂಟ್ಸ್ ಸಬ್ ಪಾಯಿಂಟ್ಸ್ಗಳಿಗೆ ಒಂದು ಸ್ವಲ್ಪ ಉತ್ತರಗಳನ್ನ ಕೊಡುವುದರ ಮುಖಾಂತರ ನಿಮಗೆ ಸಂಪೂರ್ಣವಾಗಿ 4 ಅಂಕಗಳು ನಿಮಗೆ ಬರುತ್ತೆ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ಬರುವಂತ ಎಲ್ಲಾ 4 ಅಂಕಗಳ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕಲಿಯೋದಾದಾಗ ನಿಮಗೆ ಈ ಒಂದು ಅಧ್ಯಾಯದಿಂದ 7 ಅಂಕಗಳು ನಿಮ್ಗೆ ಬರುತ್ತೆ. ಆನಂತರ ಈಗ ಅನುಭೋಗಿಯ ವರ್ತನೆ 2ನೇ ಅಧ್ಯಾಯ. ಇದರಲ್ಲಿ 1 ಅಂಕದ ಪ್ರಶ್ನೆ 3 ಕೇಳಾಗುತ್ತೆ, 2 ಅಂಕದ ಪ್ರಶ್ನೆ 1 ಬರುತ್ತೆ, 4 ಅಂಕದ ಪ್ರಶ್ನೆ 1 ಇರುತ್ತೆ. ಹಾಗೆ 5 ಅಂಕ ಅಂದ್ರೆ ಪ್ರಾಜೆಕ್ಟ್ ಓರಿಯೆಂಟೆಡ್ ಕಾರ್ಯನಿಯೋಜಿತ ಆಧಾರಿತ ಪ್ರಶ್ನೆ. ಈ ಒಂದು ಪಾಠದಿಂದ ಕಡ್ಡಾಯವಾಗಿ ಇದನ್ನ ಕಲಿಲೇಬೇಕಾಗಿದೆ, ಬಂದೇ ಬರುವಂತಹ ಪ್ರಶ್ನೆ ಆಗಿರೋದ್ರಿಂದ ಇದರದ್ದು 1. ಆಮೇಲೆ 6 ಅಂಕದ ಒಂದು ವಿವರಣಾತ್ಮಕ ಪ್ರಶ್ನೆಯನ್ನು ಕೂಡ ಕೇಳಾಗುತ್ತೆ. ಹಾಗಾಗಿ ಈ ಒಂದು ಚಾಪ್ಟರ್ಗೆ ನಾವು ಬಹಳಷ್ಟು ಒತ್ತು ಕೊಡಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ, ಎಲ್ಲಾ ಅಧ್ಯಾಯಗಳಿಗಿಂತಲೂ ಹೆಚ್ಚು ಅಂಕ ಬರುವಂತಹ ಅಧ್ಯಾಯ ಅಂತಂದ್ರೆ ಈ ಅನುಭೋಗಿಯ ವರ್ತನೆ ಸಿದ್ಧಾಂತ, ಅಂದ್ರೆ ಕನ್ಸ್ಯೂಮರ್ ಬಿಹೇವಿಯರ್ ಚಾಪ್ಟರ್ ಇಲ್ಲಿ ಸುಮಾರು 20 ಅಂಕಗಳಿಗೆ ನಿಮಗೆ ಓಕೆ, 20 ಅಂಕ ಅಂತ ಹೇಳಿದಾಗ ವಿದ್ಯಾರ್ಥಿ ಇದೊಂದು ಚಾಪ್ಟರ್ ಚೆನ್ನಾಗಿ ಓದ್ಕೊಬಿಟ್ರೆ 20 ಅಂಕ ಆರಾಮ ಹೌದು, 20 ಅಂಕಗಳು. ಇದು ತುಂಬಾ ನಾನು ಹೇಳಿದ್ದೀನಿ ಫಸ್ಟೇ, ಕಲಿಕೆಯಲ್ಲಿ ನಿಧಾನಗತಿಯಲ್ಲಿ ಯಾರಿದ್ದಾರೆ ವಿದ್ಯಾರ್ಥಿ ಅವರು ಇದೊಂದು ಚಾಪ್ಟರ್ ಹೇಳ್ತೀನಿ ಯಾವ್ಯಾವ ಚಾಪ್ಟರ್ಸ್ ನ ಓದ್ಕೋಬೇಕು ಅಂತ. ಅದರಲ್ಲಿ ಇದೊಂದು 20 ಅಂಕದಲ್ಲಿ ಪೂರಾ ಓದ್ಬೇಕಾಗುತ್ತೆ. 1 ಅಂಕ, 2 ಅಂಕ, 4 ಅಂಕ, 6 ಮತ್ತು 5 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳ ಪೂರಾ ಒಂದು ಚಾಪ್ಟರ್ ಓದೋದಾದ್ರೆ ಆ ವಿದ್ಯಾರ್ಥಿ 20 ಅಂಕಗಳನ್ನ ಖಂಡಿತವಾಗಿ ಕಳಿಸ್ಕೋಬಹುದು. ಮತ್ತೆ ನಮಗೆ ಇಲ್ಲಿ 80 ಅಂಕಕ್ಕೆ ನಾವು ಪಾಸಿಂಗ್ ಎಷ್ಟು ಅಂತಂದ್ರೆ 24 ಅಂಕಗಳನ್ನ ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ 20 ತಗೊಂಡು ಇನ್ನೊಂದೆರಡು ಚಾಪ್ಟರ್ಸ್ ಗಳನ್ನ ನಾನು ಹೇಳುವಾಗ
ಅದರಿಂದಲೂ ಕೂಡ ಅಂಕಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಇಲ್ಲಿ ಉತ್ತಮ ಅಂಕಗಳನ್ನ ಗಳಿಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಎಂಬುದಾಗಿ ತಿಳಿಸ್ತಿದ್ದೀನಿ. ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರದ 3ನೇ ಅಧ್ಯಾಯ ಉತ್ಪಾದನಾ ಮತ್ತು ವೆಚ್ಚ ಎಂಬುದು. ಸೊ ಈ ಒಂದು ಪಾಠದಿಂದ 10 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 1 ಅಂಕದ ಪ್ರಶ್ನೆಗಳು 2 ಇರುತ್ತೆ, 2 ಅಂಕದ ಪ್ರಶ್ನೆ 1 ಬರುತ್ತೆ. ಸೊ ಈ ಒಂದು ಪಾಠದಲ್ಲಿ ವಿದ್ಯಾರ್ಥಿಗಳೇ 4 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆಗಳು ಯಾವುದನ್ನೂ ಕೂಡ ಕೇಳಿರೋದಿಲ್ಲ, ಓದುವ ಅವಶ್ಯಕತೆಗಳು ಇರೋದಿಲ್ಲ. ಕೇವಲ 6 ಅಂಕದ 1 ಪ್ರಶ್ನೆಗಳು ಬರೋದ್ರಿಂದ ಈ ಒಂದು ಕೇವಲ 1 ಅಂಕ, 2 ಅಂಕ, 6 ಅಂಕದ ಪ್ರಶ್ನೆಗಳನ್ನ ಮಾತ್ರ ಈ ಒಂದು ಅಧ್ಯಾಯದಲ್ಲಿ ಓದುವುದರ ಮುಖಾಂತರ 10 ಅಂಕಗಳನ್ನ ಗಳಿಸ್ಕೊಳ್ಬಹುದು ಇಲ್ಲಿ. ನಂತರ ಇದೇ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತ ಇದೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಅನ್ನೋ ಚಾಪ್ಟರ್ಸ್ ಕೂಡ ಆಗಿದೆ. ಇದರಿಂದ 11 ಅಂಕಗಳ ಪ್ರಶ್ನೆಗಳು ನಿಮಗೆ ಬರುತ್ತೆ. 1 ಅಂಕವಾದ ಪ್ರಶ್ನೆಗಳು 3 ಬರುತ್ತೆ. ಇದರಿಂದ 2 ಅಂಕದ ಪ್ರಶ್ನೆ 2 ಬರುತ್ತೆ, 4 ಅಂಕದ ಪ್ರಶ್ನೆ 1 ಬರುತ್ತೆ. ಸೊ 6 ಮತ್ತು 5 ಅಂಕದ ಪ್ರಶ್ನೆಗಳನ್ನ ಓದ್ಕೊಳ್ಬೇಕಾದ ಅವಶ್ಯಕತೆಗಳು ಇರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಕೇವಲ ಈ ಒಂದು ಅಧ್ಯಾಯದಲ್ಲಿ 1, 2, 4 ಅಂಕದ ಪ್ರಶ್ನೆಗಳನ್ನ ಓದ್ಕೊಳ್ಳುವುದರ ಮುಖಾಂತರ 11 ಅಂಕಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತೀವಿ. ದ ಥಿಯರಿ ಆಫ್ ಅ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಸೂಕ್ಷ್ಮ ಅರ್ಥಶಾಸ್ತ್ರದ ಕೊನೆಯ ಅಧ್ಯಾಯ ಮಾರುಕಟ್ಟೆಯ ಸಮತೋಲನ ಅಂತ. ಸೊ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಈ ಒಂದು ಚಾಪ್ಟರ್ ಇಂದ 10 ಅಂಕಗಳನ್ನ ಕೇಳಲಾಗುತ್ತೆ. 1 ಅಂಕದ ಪ್ರಶ್ನೆ 1 ಇರುತ್ತೆ, 2 ಅಂಕದ ಪ್ರಶ್ನೆಗಳು ಯಾವುದನ್ನು ಓದುವ ಅವಶ್ಯಕತೆಗಳು ಈ ಒಂದು ಅಧ್ಯಾಯದಲ್ಲಿ ಇರೋದಿಲ್ಲ. ಇನ್ನು 4 ಅಂಕದ ಪ್ರಶ್ನೆ 1 ಮತ್ತು 5 ಅಂಕದಲ್ಲಿ ಪ್ರಾಜೆಕ್ಟ್ ಕಾರ್ಯಭಾರ ಆಧಾರಿತವಾದಂತಹ ಒಂದು ಪ್ರಶ್ನೆ ಖಂಡಿತ ಕೇಳ್ತಾರೆ. ಈ ಒಂದು ಪ್ರಶ್ನೆಗಳನ್ನ ಕೂಡ ಓದ್ಕೊಳ್ಳೋದ್ರ ಮುಖಾಂತರ ಈ ಒಂದು ಅಧ್ಯಾಯದಿಂದ ವಿದ್ಯಾರ್ಥಿಗಳು 10 ಅಂಕಗಳನ್ನ ಪಡ್ಕೊಳ್ಳುವ ಸಾಧ್ಯತೆಗಳಿದೆ ಅಂತ ಹೇಳ್ತೇನೆ. ಇದಿಷ್ಟು ಕೂಡ ಇವಾಗ ನಾವು ಭಾಗ 1ರ ಮೈಕ್ರೋ ಎಕನಾಮಿಕ್ಸ್ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ 2ನೇ ಭಾಗ ನಮ್ಮ ಅರ್ಥಶಾಸ್ತ್ರದಲ್ಲಿ ದ್ವಿತೀಯ PUCದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ, ಈ ಒಂದು ಅಧ್ಯಾಯದಿಂದ ನಾವು 1 ಅಂಕದ ಪ್ರಶ್ನೆಗಳು ಎಲ್ಲರೂ ಕೂಡ ಕಲಿಲೇಬೇಕಾಗುತ್ತೆ. ಯಾಕಂದ್ರೆ 1 ಅಂಕದ ಪ್ರಶ್ನೆ 1 ಬರುತ್ತೆ, ಇದರಲ್ಲಿ 2 ಅಂಕದ ಪ್ರಶ್ನೆ ಬರೋದಿಲ್ಲ. ಮತ್ತೆ 4 ಅಂಕದ ಪ್ರಶ್ನೆಗಳು ಕೇವಲ 1 ಬರುತ್ತೆ. ಇನ್ನು 5, 6 ಪ್ರಶ್ನೆಗಳು ಇಲ್ಲಿ ಕೇಳಿರೋದಿಲ್ಲದಿರೋದ್ರಿಂದ ಕೇವಲ ಈ ಒಂದು ಅಧ್ಯಾಯದಿಂದ 5 ಅಂಕಗಳು ಬರುವ ಸಾಧ್ಯತೆಗಳು ಇದೆ. ಇನ್ನು ಬಹಳ ಪ್ರಮುಖವಾದಂತಹ ಒಂದು ಅಧ್ಯಾಯ ಅಂತಂದ್ರೆ ಮ್ಯಾಕ್ರೋದಲ್ಲಿ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಹೇಗೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 2 ಅಧ್ಯಾಯನಕ್ಕೆ ಬಹಳಷ್ಟು ಒತ್ತು ಕೊಟ್ಟಿದ್ದೀವೋ, ಹಾಗೇನೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲೂ ಸಹ ಈ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಎಂಬ ಅಧ್ಯಾಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಕಾರಣ ಈ ಒಂದು ಅಧ್ಯಾಯದಿಂದ 17 ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಇದು ಬಹಳ ಪ್ರಮುಖವಾಗಿ ಎಲ್ಲಾ ವಿದ್ಯಾರ್ಥಿಗಳು ಓದ್ಕೊಳ್ಬೇಕಾದಂತ ಅಧ್ಯಾಯ ಆಗಿದೆ. ಇದರಲ್ಲಿ 1 ಅಂಕದ ಪ್ರಶ್ನೆಗಳು 2 ಬರುತ್ತೆ, 2 ಅಂಕದ ಪ್ರಶ್ನೆಗಳು ಸಹ 2 ಬರುತ್ತೆ, 4 ಅಂಕದ ಪ್ರಶ್ನೆಗಳ ಓದುವ ಅವಶ್ಯಕತೆಗಳಿರೋದಿಲ್ಲ. ಇನ್ನು 6 ಅಂಕದ ಪ್ರಶ್ನೆ 1 ಹಾಗೂ ಕಾರ್ಯನಿಯೋಜಿತ ಆಧಾರಿತ ಪ್ರಶ್ನೆ 1 ಇರುತ್ತೆ. ಹಾಗಾಗಿ ಈಗಾಗಲೇ ನಾನು ನಿಮಗೆ 3 ಕಾರ್ಯನಿಯೋಜಿತ ಆಧಾರಿತ ಪ್ರಶ್ನೆಗಳನ್ನ ತಿಳಿಸಲಾಗಿದೆ. ಇದಿಷ್ಟು ಓದ್ಕೊಂಡಿದ್ರೆ ನಿಮಗೆ ಈ ಒಂದು ಅಧ್ಯಾಯದಿಂದ 17 ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ತೀವಿ. ನೀವಾಗಲೇ ಕೂಡ ಹೇಳಿದ್ರಿ, ಒಂದು ಚಾಪ್ಟರ್ 20 ಅಂಕದ ವೇಟೇಜ್ ಇದೆ, ಇದು 17 ಅಂಕದ ವೇಟೇಜ್. ಇವೆರಡು ಓದ್ಬಿಟ್ರೆ ವಿದ್ಯಾರ್ಥಿ ಪಾಸ್ ಆಗ್ಬಿಡ್ತಾರೆ. 37 ಅಂಕಗಳು ಸಿಗುತ್ತೆ ಅಲ್ಲಿ. ಅದನ್ನ ಬಗ್ಗೆ ನಾನು ಹೇಳ್ತೀನಿ. ಈಗ ಹೇಗೆ ಮಕ್ಕಳು ವಿದ್ಯಾರ್ಥಿಗಳು ಸಮಯ ನಿರ್ವಹಣೆ ಮಾಡಬೇಕು ಎಂಬುದ್ರ ಬಗ್ಗೆ ಹೇಳುವಾಗ ನಾನು ಇದ್ರಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈಗ 3ನೇ ಅಧ್ಯಾಯ ಅಂದ್ರೆ ಹಣ ಮತ್ತು ಬ್ಯಾಂಕಿಂಗ್. ಈ ಒಂದು ಅಧ್ಯಾಯದಿಂದ 12 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 1 ಅಂಕದ ಪ್ರಶ್ನೆ 2 ಇರುತ್ತೆ, 2 ಅಂಕದ ಪ್ರಶ್ನೆ ಈ ಒಂದು ಅಧ್ಯಾಯದಿಂದ ಯಾವುದನ್ನೂ ಕೇಳಿರೋದಿಲ್ಲ. 4 ಅಂಕದ ಪ್ರಶ್ನೆ 1 ಇರುತ್ತೆ, 6 ಅಂಕದ ಪ್ರಶ್ನೆ 1. ಸೊ 5 ಅಂಕದ ಪ್ರಶ್ನೆ ಕೂಡ ಇಲ್ಲಿ ಯಾವುದನ್ನು ಕೇಳದೇ ಇರೋದ್ರಿಂದ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಕಾರ್ಯನಿಯೋಜಿತ ಪ್ರಶ್ನೆಯನ್ನು ಓದುವ ಅವಶ್ಯಕತೆಯೂ ಇರೋದಿಲ್ಲ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಇದರಿಂದ 12 ಅಂಕಗಳನ್ನ ಪಡ್ಕೊಳ್ಳುವ ಸಾಧ್ಯತೆಗಳಿದೆ ಎಂಬುದಾಗಿ ಹೇಳ್ತೀವಿ. ಇಲ್ಲಿ ಬಹಳ ಪ್ರಮುಖವಾದ ಪ್ರಶ್ನೆ ಯಾವುದು 4 ಮಾರ್ಕ್ಸ್ ಅಂತಂದ್ರೆ, ಒಂದು RBI ನ ಕಾರ್ಯಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕೇಳ್ತಾರೆ. ಸೊ ಅಂದ್ರೆ ಎಕ್ಸ್ಪ್ಲೇನ್ ದ ಫಂಕ್ಷನ್ ಆಫ್ ದ RBI. ಸೊ ಇದ್ರದ್ದು ಕಾರ್ಯಗಳು ಯಾವ್ಯಾವುದು ನಿಮಗೆ ಗೊತ್ತು. ಟ್ರೆಡಿಷನಲ್ ಫಂಕ್ಷನ್, ಡೆವಲಪ್ಡ್ ಫಂಕ್ಷನ್ ಅಂತ ಅಭಿವೃದ್ಧಿ ಕಾರ್ಯಗಳು ಅಂತ ಕರಿತೀವಿ. ಆಮೇಲೆ ಅದರ್ ಫಂಕ್ಷನ್ಸ್, ಇತರೆ ಕಾರ್ಯಗಳು. ಇದರಲ್ಲಿ ಬರುವಂತಹ ಸಬ್ ಪಾಯಿಂಟ್ಸ್ ಗಳನ್ನ ನಾವು ನೀಟಾಗಿ ಬರೆಯೋದಾದ್ರೆ ವಿದ್ಯಾರ್ಥಿಯು 4 ಅಂಕಗಳನ್ನ ಖಂಡಿತವಾಗಿಯೂ ಕೂಡ ಗಳಿಸ್ತಾನೆ. ಹೀಗೆ ಅನೇಕ ಪ್ರಶ್ನೆಗಳು ಈ ಒಂದು ಅಧ್ಯಾಯದಲ್ಲಿ ಬಹಳ ಪ್ರಮುಖವಾದದ್ದಿದೆ. ಇದನ್ನ ಓದ್ಕೊಳ್ಬೇಕು. ಇನ್ನು 4ನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ. ಸೊ ಇದರಲ್ಲಿ 8 ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ. 1 ಅಂಕದ್ದು 2 ಪ್ರಶ್ನೆಗಳು, 2 ಅಂಕದಿಂದ 1 ಪ್ರಶ್ನೆ,
4 ಅಂಕದ ಒಂದು ಪ್ರಶ್ನೆ ಹಾಗೂ 6 ಹಾಗೂ 5 ಅಂಕದ ಪ್ರಶ್ನೆಗಳನ್ನ ಕೇಳಿರೋದಿಲ್ಲ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಕೇವಲ 1, 2, 4 ಅಂಕಗಳ ಪ್ರಶ್ನೆಗಳನ್ನ ಓದ್ಕೊಳ್ಳೋದ್ರ ಮುಖಾಂತರ 8 ಅಂಕಗಳನ್ನ ಗಳಿಸ್ಕೊಳ್ಬಹುದು. ಇನ್ನು ಈ ಸಮಗ್ರ ಅರ್ಥಶಾಸ್ತ್ರದಿಂದ ಬರುವ 5ನೇ ಅಧ್ಯಾಯ ಅಂತಂದ್ರೆ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಅಂತ ಹೇಳ್ತೀವಿ, ಗವರ್ಮೆಂಟ್ ಬಜೆಟ್ ಅಂಡ್ ದ ಎಕನಾಮಿ. ಈ ಒಂದು ಅಧ್ಯಾಯದಲ್ಲಿ 9 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಕೇವಲ ಇದರಲ್ಲಿ ನಾವು 1 ಅಂಕದ 1 ಪ್ರಶ್ನೆಗಳನ್ನ ಪರೀಕ್ಷೆಗೆ ಬರುವ ಸಾಧ್ಯತೆಗಳಿರುತ್ತೆ. 2 ಅಂಕದ್ದು 2 ಪ್ರಶ್ನೆಗಳು ಬರುತ್ತೆ. ಹಾಗೆ 4 ಅಂಕದ್ದು 1 ಪ್ರಶ್ನೆಗಳು ಬಂದಿರುತ್ತೆ. ಮತ್ತು 6, 5 ಪ್ರಶ್ನೆಗಳು ಈ ಅಧ್ಯಾಯದಿಂದ ಓದುವ ಅವಶ್ಯಕತೆಗಳು ಇರೋದಿಲ್ಲ. ಸೊ ಇದಿಷ್ಟು ವಿಚಾರಗಳು. ಅದರ ಜೊತೆಯಲ್ಲಿ ಮತ್ತೊಂದು ಕೊನೆಯ ಅಧ್ಯಾಯ, ಬಹಳ ಪ್ರಮುಖವಾದ ಅಧ್ಯಾಯ, ಇದನ್ನ ಒತ್ತು ಕೊಡಬೇಕಾಗುತ್ತೆ. ಅದು ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಅಂದ್ರೆ ಓಪನ್ ಎಕನಾಮಿ ಅಂಡ್ ದೆನ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಈ ಒಂದು ಚಾಪ್ಟರ್ ಇಂದ ನಮ್ಗೆ 12 ಅಂಕದ ಪ್ರಶ್ನೆಗಳು ಪತ್ರಿಕೆಯಲ್ಲಿ ಬಂದಿರುತ್ತೆ. 1 ಅಂಕದ 2 ಪ್ರಶ್ನೆಗಳನ್ನ ಕೇಳಿರ್ತಾರೆ. 2 ಅಂಕದ ಪ್ರಶ್ನೆಗಳು ಯಾವುದನ್ನು ಓದುವ ಅವಶ್ಯಕತೆಗಳಿರೋದಿಲ್ಲ. 4 ಮತ್ತು 6 ಅಂಕದಿಂದ ಒಂದೊಂದು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಬರೆಯೋದಾದ್ರೆ ನೀವು 12 ಅಂಕಗಳನ್ನ ಈ ಒಂದು ಅಧ್ಯಾಯದಿಂದ ಪಡ್ಕೊಳ್ತೀರಾ. ಇದಿಷ್ಟು ಕೂಡ ನಮ್ಮ 11 ಅಧ್ಯಾಯದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಯಾವ ಪ್ರಶ್ನೆಗಳಿಗೆ ಎಷ್ಟೆಷ್ಟು ಅಂಕಗಳನ್ನ ಪಡ್ಕೊಳ್ಬೇಕು ಮತ್ತು ಒಂದೊಂದು ಅಧ್ಯಾಯದಲ್ಲಿ ಎಷ್ಟೆಷ್ಟು ಅಂಕಗಳು ಬಂದಿದೆ ಎಂಬುದರ ಬಗ್ಗೆ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಈಗ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ, ಅಂದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಒಂದು ಭಯ. ಯಾಕೆಂದ್ರೆ ಮ್ಯಾಥಮೆಟಿಕ್ಸ್ ತರ ಇರುತ್ತೆ, ಹೌದು, ಲೆಕ್ಕ ತರ ಇರುತ್ತೆ, ಡಯಾಗ್ರಾಮ್ ಹಾಕ್ಬೇಕಾಗತ್ತೆ, ಬಹಳ ಕಷ್ಟ. ಅಂದ್ರೆ ಈ ತುಷ್ಟಿ ಗುಣ ಅಂತ ಹೇಳ್ಬೋದು, ಹಾಗೆ ಏರಿಳಿತಗಳು ಬಹಳಷ್ಟು ಇರ್ತವೆ ಅಲ್ವಾ. ಹಣಕಾಸು, ಬ್ಯಾಂಕಿಂಗು ಬಹಳ ಬರೋದ್ರಿಂದ ಸ್ವಲ್ಪ ಅವ್ರಿಗೆ ಗೊಂದಲ, ಗಾಬರಿಗಳು. ಈಗಾಗಲೇ ಕೂಡ ನೀವು ಹೇಳದ ಮಟ್ಟಿಗೆ ಕೆಲವೊಂದು ಚಾಪ್ಟರ್ಗಳನ್ನ ಓದ್ಕೊಂಡ್ರೆ ಕೂಡ ಆರಾಮಾಗಿ ಪಾಸ್ ಆಗ್ಬೋದು, ಏನ್ ಸಮಸ್ಯೆ ಇಲ್ಲ. ಆದ್ರೆ ಇನ್ನು ಒಳ್ಳೆಯ ಅಂಕವನ್ನ ತಗೊಬೇಕು ಅಂತ ಹೇಳಿದ್ರೆ ಸಮಗ್ರವಾಗಿ ಎಲ್ಲ ಓದಿ ಕೂಡ ಅದನ್ನ ಬರಿಬೇಕಾಗುತ್ತೆ. ಅಂದ್ರೆ ಬಹಳ ಕಷ್ಟ ಇಲ್ಲ ನೀವು ಹೇಳೋ ಪ್ರಕಾರ. ಈಗ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿ ಸ್ನೇಹಿ ಏನು ಪ್ರಶ್ನೆ ಪತ್ರಿಕೆ, ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆಯನ್ನ ಇಲಾಖೆಯವರು ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿ ಹಿತದೃಷ್ಟಿಯಿಂದ ಎಷ್ಟು ಅವನು ಸಾಮರ್ಥ್ಯವನ್ನ ಮೀರಿ ಅಂಕವನ್ನ ತಗೋಬಹುದು, ಆ ಮಟ್ಟಿಗೆ ಪ್ರಶ್ನೆ ಪತ್ರಿಕೆ ಈಗಾಗಲೇ ಕೂಡ ಸಿದ್ಧವಾಗ್ತಾ ಇದೆ. ಬಹಳ ಸುಲಭವಾಗಿ ಕೂಡ ಸಿದ್ಧ ಆಗ್ತಾ ಇದೆ. ಯಾವುದೇ ಮಗು ಕೂಡ ಇವಾಗ ಫೇಲ್ ಆಗುವಂತ ಸಾಧ್ಯತೆಗಳೇ ಇಲ್ಲ ಅಲ್ವಾ. ಓಕೆ, ಈಗ ಪಾರ್ಟ್ ಹೇಗ್ ಬಂದ್ಬೋಣ ನಾವು ಮತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸರಿಯಾದ ಉತ್ತರವನ್ನ ಆರಿಸಿ, ಅಂದ್ರೆ MCQ ಪ್ರಶ್ನೆಗಳು ಬರ್ತವೆ ಅಲ್ವಾ. ಯಾವ್ಯಾವ್ದು ಪ್ರಶ್ನೆಗಳು ಸಾಧಾರಣವಾಗಿ ಬರ್ಬೋದು ಅದನ್ನು ಹೇಳ್ಬಿಡಿ ನಮ್ಮ ವಿದ್ಯಾರ್ಥಿಗಳು. ಯಾಕೆಂದ್ರೆ ನಾವು 1 ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋದ್ರೆ ಇನ್ನು 6 ಅಂಕದ 5 ಅಂಕದ ಪ್ರಶ್ನೆಗಳನ್ನ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ಉದ್ದೇಶಕ್ಕಾಗಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಭಾಗ ಎ ಯಲ್ಲಿನ ಮುಖ್ಯ ಪ್ರಶ್ನೆಯಾಗಿದೆ. ಅದರಲ್ಲಿ ಸಹಜವಾಗಿ ಕೇಳುವಂತಹ ಪ್ರಶ್ನೆ ಅಂತಂದ್ರೆ RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ ಎಂಬ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇದಕ್ಕೆ 4 ಉತ್ತರಗಳನ್ನ ಕೊಟ್ಟಿರ್ತಾರೆ. ಕೇಂದ್ರ ಸರ್ಕಾರ, ವಾಣಿಜ್ಯ ಬ್ಯಾಂಕ್ಗಳು, ಜನಸಾಮಾನ್ಯರು, ರಾಜ್ಯ ಸರ್ಕಾರಗಳು ಅಂತ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಜನಸಾಮಾನ್ಯರು ಅಂತ ಆಗುತ್ತೆ. ಹಾಗೇನೆ ಇಲ್ಲಿ RBI ಡಸ್ ನಾಟ್ ಡೈರೆಕ್ಟ್ಲಿ ಡೀಲ್ ವಿತ್ ಅಂತ ಇಂಗ್ಲಿಷಲ್ಲಿ ಹೇಳೋದಾದ್ರೆ, ಫಸ್ಟ್ ಒಂದು ಸೆಂಟ್ರಲ್ ಗವರ್ಮೆಂಟ್, ಕಮರ್ಷಿಯಲ್ ಬ್ಯಾಂಕ್ಸ್, ಸೆಂಟ್ರಲ್ ಪಬ್ಲಿಕ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ ಇದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಜನರಲ್ ಪಬ್ಲಿಕ್ ಅಂತ ಟಿಕ್ ಮಾಡಬೇಕಾಗುತ್ತೆ. ಮತ್ತು ಆ ಒಂದು ಆಪ್ಷನ್ ಏನಿದೆ ಅದು ಸಿ ಅಂತ, ಅದನ್ನ ನಾವಲ್ಲಿ ನೋಟ್ ಮಾಡಬೇಕು. ಓಕೆ, ಸಿ ಅಂತ ಬರೆದ್ರೆ ಸಾಕ? ಇಲ್ಲ, ಅದ್ರ ಸಿ ಬರೆಯೋದ್ರ ಜೊತೆಗೆ ಅದರ ಉತ್ತರವನ್ನು ಕೂಡ ಬರಿಬೇಕಾಗುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ತಿಳಿಸೋದೊಂದು ಇಷ್ಟಪಡೋದು ಏನಂತಂದ್ರೆ, ಅಲ್ಲಿ ಕ್ವಶನ್ಸ್ ಕೊಡ್ತಾರೆ. ಯಾವ ವಿದ್ಯಾರ್ಥಿಯು ಅಲ್ಲಿ ಕ್ವಶನ್ಗಳನ್ನ ಬರೆಯುವ ಅವಶ್ಯಕತೆಗಳಿರೋದಿಲ್ಲ. ಮುಖ್ಯ ಪ್ರಶ್ನೆ ಅದು ರೋಮನ್ ನಂಬರ್ ಹಾಕೋದು ಮಾರ್ಜಿನ್ ಹೊರಗಡೆ, ಪ್ರಶ್ನೆ ಸಂಖ್ಯೆಯನ್ನು ಕೂಡ ಮಾರ್ಜಿನ್ ಹೊರಗಡೆ ಹಾಕಬೇಕು. ಉತ್ತರ ಅದರಲ್ಲಿ ABCD ಇದೆ. ಅದರಲ್ಲಿ ಸರಿಯಾದಂತಹ ಯಾವುದು ಎ ಆಪ್ಷನ್, ಬಿನ, ಸಿನ ಅಥವಾ ಡಿ ಅಂತ ಎಂಬುದನ್ನು ಮಾರ್ಜಿನ್ ಒಳಗಡೆ ಆಪ್ಷನ್ ನ ಬರೆದು ಉತ್ತರಗಳನ್ನ ಬರೀಬೇಕಾಗುತ್ತೆ. ಈಗ ಭಾಗ ಎ, ಪಾರ್ಟ್ ಎ ನಲ್ಲಿ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್, ಫೋರ್ತ್ ಮೇನ್ ಇದೆ. ಇಲ್ಲಿ ಥರ್ಡ್ ಮೇನ್ ತನಕ ಉತ್ತರ ಅವರೇ ಕೊಟ್ಟಿದ್ದಾರೆ. ಆಯ್ಕೆ ಮಾಡುವಂತದ್ದು ಮಾತ್ರ ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಬಿಟ್ಟಂತದ್ದು ಅಲ್ವಾ. ಯಾಕೆಂದ್ರೆ 15 ಅಂಕವನ್ನು ಆರಾಮಾಗಿ ಸುಲಭವಾಗಿ ತಗೊಳ್ಬಹುದು ಅಲ್ವಾ. ಈಗ ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ಇದೆಯಲ್ಲ, ಇದು ಕೂಡ ಯಾವ್ದಾದ್ರು ಒಂದು ಪ್ರಶ್ನೆ ತಗೋಬೋದಾ? ಹಾ ಸರ್, ಇದರಿಂದ ಸಾಧಾರಣವಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತದ್ದು ಅಂದ್ರೆ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್ ಅಂತ ಇರುತ್ತೆ. ಸೊ ಇದಕ್ಕೆ ಅನೇಕ ಆಪ್ಷನ್ಗಳನ್ನ ಅಲ್ಲೇ ಬ್ರಾಕೆಟ್ ಅಲ್ಲಿ ಉತ್ತರಗಳನ್ನ ಕೊಟ್ಟಿರ್ತಾರೆ. ಸ್ವಲ್ಪ ಆಲೋಚನೆ ಮಾಡಿ ಇದಕ್ಕೆ ಉತ್ತರ ಬರೀಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮೆಲ್ಲ ಬಯಕೆಗಳನ್ನು ತೃಪ್ತಿಪಡಿಸುವ ಒಂದು ಪ್ರತಿಯೊಂದು ಸರಕಿನಲ್ಲಿರುವ ಸಾಮರ್ಥ್ಯವನ್ನೇ ನಾವು ತುಷ್ಟಿ ಗುಣ ಅಂತ ಕರಿತಾ ಹೋಗ್ತೀವಿ. ಓಕೆ,
ಈಗ ಹೊಂದಿಸಿ ಬರೀರಿ, ಥರ್ಡ್ ಬೈನಿಗೆ ಬರೋದಾದರೆ ಹೊಂದಿಸಿ ಬರೆಯಿರಿ. ಇಲ್ಲೂ ಕೂಡ 5 ಅಂಕದ ಒಂದು ಪ್ರಶ್ನೆ ಇದು. ಉತ್ತರ ಅಲ್ಲೇ ಇದೆ, ಅದನ್ನು ಆಯ್ಕೆ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದಲ್ವಾ? ಹೌದು. ಇದು ಕೂಡ ಸಾಧಾರಣವಾಗಿರುತ್ತಾ ಹೇಗೆ? ಯಾವುದು ಇದು ಸಾಧಾರಣವಾಗಿರುತ್ತೆ, ಯಾಕಂದ್ರೆ ಉತ್ತರ ಅಲ್ಲೇ ಇರೋದ್ರಿಂದ ಸ್ವಲ್ಪ ಆಲೋಚನೆ ಮಾಡಿ ಉತ್ತರಗಳನ್ನ ಬರಿಬೇಕಷ್ಟೇ, ಬಿಟ್ರೆ ಇನ್ನೇನು ಇಲ್ಲ. ಈಗ 4th ಮೇನ್ ಬಂದ್ಬೋಣ. 4th ಮೇನಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀರಿ ಅಂತಿದೆ ಅಲ್ವಾ? ಈಗ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀರಿ ಅಂತಾಗ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ. ಪ್ರಶ್ನೆನ ಬರೆದು ಉತ್ತರ ಬರೀಬೇಕಾ, ಇಲ್ಲ ಒಂದು ವಾಕ್ಯದಲ್ಲಿ ಏನಿದೆ ಉತ್ತರ ಬರೆದ್ರೆ ಸಾಕಾ? ಹೌದು, ಪ್ರಶ್ನೆ ಬರಿಬೇಕಾದಂತ ಅವಶ್ಯಕತೆನೇ ಇಲ್ಲ. ಏನ್ ಪ್ರಶ್ನೆ ಕೇಳಿದರೆ ಅದಕ್ಕೆ ಡೈರೆಕ್ಟ್ ಆಗಿಯೇ ನೇರವಾದಂತ ಉತ್ತರಗಳನ್ನ ಬರೆದ್ರೆ ಸಾಕು. ಯಾವ್ದಾದ್ರು ಒಂದು ಪ್ರಶ್ನೆ ತಗೊಂಡು ಹೀಗೆ ಬರೆದ್ರೆ ಸಾಕು ಅಂತ ಹೇಳ್ಬೋದಾ? ಆಯ್ಕೆ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಓಕೆ. ಸೊ ಅದಕ್ಕೆ ಉತ್ತರ ನಾವು ಸಂಪನ್ಮೂಲಗಳು ಕೊರತೆ ಇರುವುದರಿಂದ ಆಯ್ಕೆ ಸಮಸ್ಯೆ ಉದ್ಭವಿಸುತ್ತದೆ, ಇಷ್ಟು ಬರೆದ್ರೆ ಸಾಕು. ಓಕೆ. ಇನ್ನೊಂದು ಪ್ರಶ್ನೆ ಯಾವ್ದಾದ್ರು? ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ 2 ಕೋಶೀಯ ಚಲಕಗಳನ್ನು ಹೆಸರಿಸಿರಿ ಇರುತ್ತೆ. ಇದಕ್ಕೆ ಉತ್ತರ ತೆರಿಗೆಗಳು ಮತ್ತೆ ಸರ್ಕಾರ ವೆಚ್ಚ. ಬರೀ ಪಾಯಿಂಟ್ಗಳನ್ನ ಬರೆದ ಸಾಕಷ್ಟೇ, 2 ಪಾಯಿಂಟ್ಸ್. ಒಂದು ವಾಕ್ಯದಲ್ಲಿ ಉತ್ತರವನ್ನು ಕೊಟ್ಟರೆ ಸಾಕಲ್ವಾ? ಸಾಕಷ್ಟೇ. ಓಕೆ. ಪಾರ್ಟ್ ಬಿಗ್ ಬಂದ್ಬೋಣ. ಈಗ ಇಲ್ಲಿ 4 ವಾಕ್ಯಗಳಲ್ಲಿ ಉತ್ತರಿಸಿ 2 ಅಂಕದ ಪ್ರಶ್ನೆ ಇದು. ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಆಗ್ಲೂ ಕೂಡ ಹೇಳಿದಾಗೆ 10 ಪ್ರಶ್ನೆಗಳನ್ನ ಕೇಳ್ತಾರೆ, 6 ಮಾತ್ರ ಬರೀಬೇಕು ಅಲ್ವಾ? ಓಕೆ. ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ್ಯಾವ ಅಂತ ಹೇಳ್ಬೋದ್ರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ್ಯಾವು, ಮತ್ತು 2 ಪ್ರಶ್ನೆಗಳನ್ನ ಸುಲಭವಾಗಿ ವಿದ್ಯಾರ್ಥಿಗಳು ಉತ್ತರಿಸೋದು ಹೇಗೆ, ಅದ್ರ ಬಗ್ಗೆ ಹೇಳಿ. ಇಲ್ಲಿ ಇವಾಗ ಸುಲಭವಾದಂತ ಒಂದು ಪ್ರಶ್ನೆಗಳು ಎಲ್ಲ ಪತ್ರಿಕೆಗಳಲ್ಲಿ ಬಂದಿರುವಂತಹದ್ದು. 4 ಉತ್ಪಾದನಾಂಗಗಳಾವುವು, ಅವುಗಳ ಪ್ರತಿಫಲಗಳನ್ನು ಹೆಸರಿಸಿರಿ ಅಂತ ಇರುತ್ತೆ. 4 ಉತ್ಪಾದನಾಂಗಗಳನ್ನ ಕೇಳಿದಾಗ ಜಸ್ಟ್ ನಾವದು ಉತ್ಪಾದನಾ ಅಂಗಗಳು ಅಂತ ಹೇಳಿ ಸೈಡ್ ಹೆಡಿಂಗ್ ಹಾಕ್ಬಿಟ್ಟು ಅದರ ಕೆಳಗಡೆನೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಅಂತ ಬರೆದ್ರೆ ಸಾಕು. ಅದರದ್ದು ಮತ್ತೊಂದು ಕಡೆಯಲ್ಲಿ ನಾವು ಪ್ರತಿಫಲಗಳು ಅಂತ ಹೆಡ್ಡಿಂಗ್ ಹಾಕಿ, ಭೂಮಿಯ ನೇರವಕ್ಕೆ ನಾವಲ್ಲಿ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ, ಈ ಇಷ್ಟೇ ಉತ್ತರ ಬರೆದ್ರೆ ಉತ್ತಮವಾದ ಅಂಕಗಳನ್ನ ಪಡ್ಕೊಳ್ಬಹುದು. 2 ಸಿಗುತ್ತೆ. 2 ಸಿಗುತ್ತೆ. ಒಂದೇ ಸೈಡ್ ಬರೆದು ಬಿಟ್ಬಿಟ್ರೆ ಒಂದೇ ಸೈಡ್ ಅಲ್ಲಿ 1 ಅಂಕಗಳು ಸಿಗುತ್ತಷ್ಟೇ. ಸಿಗುತ್ತೆ ಒಟ್ಟಿನಲ್ಲಿ ಸಿಗುತ್ತೆ. ಯಾಕಂತಂದ್ರೆ 2 ಪ್ರಶ್ನೆಗಳಿದೆ ಅಲ್ಲಿ. 4 ಉತ್ಪಾದನಾಂಗಗಳು ಯಾವುವು, ಅವುಗಳ ಪ್ರತಿಫಲಗಳನ್ನು ತಿಳಿಸಿರಿ ಅಂತ ಹೇಳಿದ್ದಾರೆ. 2 ಪ್ರಶ್ನೆಗಳಿರೋದ್ರಿಂದ ಕೇವಲ ವಿದ್ಯಾರ್ಥಿ ಕೇವಲ ಉತ್ಪಾದನಾಂಗಗಳನ್ನ ಮಾತ್ರ, ಈ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅಷ್ಟೇ ಬರೆದು ಪ್ರತಿಫಲಗಳನ್ನ ಬರೆಯದೆ ಹೋದ್ರೆ ಆ ವಿದ್ಯಾರ್ಥಿ 1 ಅಂಕಗಳನ್ನ ಪಡ್ಕೊಳ್ತಾನೆ. ಅದಕ್ಕೆ ಪ್ರತಿಫಲಗಳು ಆದಂತಹ ಗೇಣಿ, ಕೂಲಿ, ಬಡ್ಡಿ, ಲಾಭ ಈ ಉತ್ತರಗಳನ್ನು ಕೂಡ ಬರೆಯೋದಾದಾಗ ಪೂರ್ಣ 2 ಅಂಕಗಳನ್ನ ಪಡ್ಕೊಳ್ಳೋ ಸಾಧ್ಯತೆಗಳಿದೆ. ಇನ್ಯಾವುದಾದ್ರು ಪ್ರಶ್ನೆ? ಅನುಭೋಗ ಬಿಂಬಕದ 2 ಭಾಗಗಳು ಯಾವುವು ಅಂತ ಪ್ರಶ್ನೆ ಕೇಳಲಾಗುತ್ತೆ. ಅದಕ್ಕೆ ಉತ್ತರ ಪ್ರಶ್ನೆ ಸಂಖ್ಯೆಗಳನ್ನ ಬರೆಯೋದು, ಮತ್ತೆ ಉತ್ತರ ಸ್ವಾಯತ್ತ ಅನುಭೋಗ, ಪ್ರೇರಿತ ಅನುಭೋಗ ಅಂತ ಬರೆದ್ರೆ ಸಾಕು. ಓಕೆ. ಈಗ ಪಾರ್ಟ್ ಬಿ ಅಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳಿಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ್ದು ಬರ್ಬೋದು ಅಂತ ಹೇಳಿ. 2 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು ಬಹಳ ಪ್ರಮುಖವಾಗಿರೋದನ್ನ ಹೇಳ್ತೇನೆ. ಒಂದು, ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ದೀರ್ಘಾವಧಿಯ ವೆಚ್ಚಗಳು ಯಾವುವು? ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ಹೆಸರಿಸಿ. ಅನುಭೋಗ ಬಿಂಬಕದ 2 ಭಾಗಗಳು ಯಾವುವು? ಕೇಂದ್ರ ಸರ್ಕಾರದ ಯಾವುದಾದರೂ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿರಿ. ಸರ್ಕಾರದ ಮುಂಗಡ ಪತ್ರದ ಯಾವುದಾದರೂ 2 ಮುಖ್ಯ ಉದ್ದೇಶಗಳನ್ನು ಬರೆಯಿರಿ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿರಿ. ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ. ಯಾವುದಾದರೂ 2 ಅಲ್ಪಾವಧಿಯ ವೆಚ್ಚಗಳನ್ನು ಹೆಸರಿಸಿ. ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತದ ಅರ್ಥ ನೀಡಿ. ಸೀಮಾಂತ ಉಳಿತಾಯ ಪ್ರವೃತ್ತಿ ಮತ್ತು ಸರಾಸರಿ ಉಳಿತಾಯ ಪ್ರವೃತ್ತಿಗಳ ಅರ್ಥವನ್ನು ನೀಡಿ. ಯೋಜನಾ ಕಂದಾಯ ವೆಚ್ಚದ ಭಾಗಗಳನ್ನು ಹೆಸರಿಸಿರಿ. ಪ್ರಮಾಣ ಅನುಗುಣ ಆದಾಯ ತೆರಿಗೆಯು ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ? ನಾನು ಈಗಾಗಲೇ ಹೇಳಿದ್ದೀನಿ ವಿದ್ಯಾರ್ಥಿಗಳಿಗೆ, ಏನು 11 ಪಾಠಗಳು ಇದೆ ಅದರಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲ 1 ಮತ್ತು 2 ಅಂಕದ ಪ್ರಶ್ನೆಗಳೆಲ್ಲವನ್ನೂ ಕೂಡ ನೀವು ಸರಿಯಾಗಿ ಓದಲೇಬೇಕು ಅಂತ ಹೇಳ್ತೀನಿ. ಓಕೆ. ಈಗ ಪಾರ್ಟ್ ಸಿ ಬರೋಣ. ಪಾರ್ಟ್ ಸಿ ಒಂದು ಸ್ವಲ್ಪ ಮುಖ್ಯವಾದ ಒಂದು ಘಟ್ಟ. ಯಾಕೆಂತಂದ್ರೆ 4 ಅಂಕದ ಪ್ರಶ್ನೆಗಳು ಬರ್ತವೆ, 5 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಬೇಕಾಗುತ್ತಲ್ಲ ಅವರು. ಓಕೆ. ಇದನ್ನು ಕೂಡ ಅವರು ನೋಡ್ಕೊಬಿಟ್ರೆ 20 ಅಂಕವನ್ನು ತಗೋಬಿಡ್ಬೋದಲ್ಲ ಆರಾಮಾಗಿ ತಗೋಬಹುದು. ಇದರಲ್ಲಿ ಕೂಡ ಹೇಳಿ ಯಾವ್ದಾರು 1-2 ಪ್ರಶ್ನೆಗಳು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿರಿ ಅಂತ. ಸೊ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗಳನ್ನ ಕೇಳಿದಾಗ ಬರಿಬೇಕಾಗಿರೋದು ಮೊದಲಿಗೆ ಅದರದ ಅರ್ಥವನ್ನು ಬರಿಬೇಕು, ಆನಂತರ ಲಕ್ಷಣವನ್ನು ಬರಿಬೇಕಾಗುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಮಾರುವವರು ಮತ್ತು ಕೊಳ್ಳುವವರು ಅಸಂಖ್ಯಾತರಾಗಿದ್ದು ಒಂದೇ ವಸ್ತುವನ್ನು ಒಂದೇ ಬೆಲೆಯಲ್ಲಿ ಮಾರಾಟ ಮಾಡುತ್ತಿದ್ದರೆ ಅಂತಹ ಮಾರುಕಟ್ಟೆಯನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎನ್ನುತ್ತಾರೆ. ಉದಾಹರಣೆಗೆ ಕಚ್ಚಾ ಹತ್ತಿಯ ಮಾರುಕಟ್ಟೆ,
ಹೂವಿನ ಮಾರುಕಟ್ಟೆ ಅಂತ ಕೊಡ್ಬೋದು. ಇಷ್ಟು ಅರ್ಥಗಳನ್ನ ಬರೆದ್ಮೇಲೆ ಲಕ್ಷಣಗಳು ಅಂತ ಸೈಡ್ ಹೆಡ್ಡಿಂಗ್ ಹಾಕ್ಬೇಕು. ಅದಾದ್ಮೇಲೆ ಒಂದು 4-5-6 ಲಕ್ಷಣಗಳನ್ನ ಕೂಡ ಬರೀಬೇಕಾಗುತ್ತೆ. ಮಾರುವವರು ಮತ್ತು ಕೊಳ್ಳುವವರು ಅಧಿಕ ಸಂಖ್ಯೆಯಲ್ಲಿ ಇರುತ್ತಾರೆ. ಏಕ ಪ್ರಕಾರದ ಸರಕುಗಳು ಅಸ್ತಿತ್ವದಲ್ಲಿರುತ್ತದೆ. ಒಂದೇ ಬೆಲೆ ಅಸ್ತಿತ್ವದಲ್ಲಿರುತ್ತದೆ. ಮಾರುವವರು ಮತ್ತು ಕೊಳ್ಳುವವರು ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣ ಜ್ಞಾನ ಹೊಂದಿರುತ್ತಾರೆ. ಸಾರಿಗೆ ವೆಚ್ಚ ಇರುವುದಿಲ್ಲ. ಉತ್ಪಾದನಾಂಗಗಳು ಮುಕ್ತ ಚಲನೆಯನ್ನು ಹೊಂದಿರುತ್ತದೆ. ಈ ಮಾರುಕಟ್ಟೆಯಲ್ಲಿ ಬೇಡಿಕೆ ರೇಖೆಯು ಸಮಾನಾಂತರವಾಗಿರುತ್ತದೆ. ಈ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಉದ್ಯಮ ಘಟಕ ಬೆಲೆಯನ್ನು ಪಡೆಯುತ್ತದೆ. ಹೀಗೆ ಉತ್ತರಗಳನ್ನ ನಾವು ಉತ್ತಮವಾದಂತಹ ರೀತಿಯಲ್ಲಿ ಬರೆಯುವುದಾದ್ರೆ ಈ ಪ್ರಶ್ನೆಗೆ 4 ಅಂಕಗಳನ್ನ ಸಂಪೂರ್ಣವಾಗಿ ಪಡೆದುಕೊಳ್ಬಹುದು. ಅಂದ್ರೆ ಈಗ ಪಾಯಿಂಟ್ಸ್ಗಳು ಹಾಕಿ ಅದನ್ನು ವಿವರಿಸಬೇಕಾಗುತ್ತಾ? ಕೆಲವು ಪ್ರಶ್ನೆಗಳಿಗೆ ವಿವರಿಸಬೇಕಾಗುತ್ತೆ, ಕೆಲವು ಪಾಯಿಂಟ್ಸ್ ಗಳನ್ನ ಬರಬೇಕಂತ ಅಲ್ಲಿ 12 ವಾಕ್ಯಗಳಲ್ಲಿ ಕೇಳಿರೋದ್ರಿಂದ ಪಾಯಿಂಟ್ಗಳು ತುಂಬಾ ಇರೋದ್ರಿಂದ ಅಷ್ಟು ಬರೆದ್ರು ಸಾಕಾಗುತ್ತೆ. 4-5 ಪಾಯಿಂಟ್ ಇತ್ತು ಅಂತ ಹೇಳಿದ್ರೆ ಅದು ಬರೆದು ವಿವರಣೆಗಳನ್ನ ಬೇಕಾಗುತ್ತೆ. ಕೆಲವು ಪ್ರಶ್ನೆಗಳಲ್ಲಿ ವಿವರಣೆಗಳ ಅವಶ್ಯಕತೆಗಳು ಅವರೇ ಕೇಳ್ತಾರೆ ಅಂತ ಕಾಣುತ್ತಲ್ವಾ, ಇದು ಬರೆದು ವಿವರಣೆಯನ್ನ ಬರೀರಿ ಅಂತ ಹೇಳಿ ಆ ತರನು ಪ್ರಶ್ನೆಗಳು ಕೇಳ್ತಾರೆ ಇರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತೀವಿ ವಿವರಿಸಿರಿಗೆ. ಉದ್ಯಮ ಘಟಕದ ಪೂರೈಕೆ ರೇಖೆಯು ನಿರ್ಧಾರಕಗಳನ್ನು ವಿವರಿಸಿರಿ ಅಂತ. ಸೊ ಹಾಗಾಗಿ ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕಗಳು ನಿಮ್ಗೆಲ್ಲರಿಗೂ ಗೊತ್ತು, 3 ನಿರ್ಧಾರಕಗಳಿದೆ ಅಂತ. ಒಂದು ತಂತ್ರಜ್ಞಾನದ ಪ್ರಗತಿ, ಆದಾನದ ಬೆಲೆ, ಘಟಕ ತೆರಿಗೆ. ಬರೀ ಇಷ್ಟೇ ಪಾಯಿಂಟ್ ಬರೆದ್ರೆ ಉತ್ತರ ಸಿಗೋದಿಲ್ಲ, ಅವುಗಳ ವಿವರಣೆಯೂ ಕೂಡ ಅಗತ್ಯತೆ ಇದೆ. ಈಗ ತಂತ್ರಜ್ಞಾನದ ಪ್ರಗತಿ ಅಂತಂದಾಗ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಈ ಪ್ರಮುಖ ಅಂಶಗಳಲ್ಲಿ ತಂತ್ರಜ್ಞಾನದ ಪ್ರಗತಿಯೂ ಪ್ರಮುಖವಾದದ್ದು. ಉತ್ಪಾದನೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡಾಗ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ, ಪರಿಣಾಮವಾಗಿ ಲಾಭದ ಪ್ರಮಾಣ ಅಧಿಕವಾಗುತ್ತದೆ. ಆಗ ಪೂರೈಕೆ ರೇಖೆ ಬಲಭಾಗಕ್ಕೆ ಪಲ್ಲಟವಾಗುತ್ತದೆ. ಇದನ್ನ ಬರಿಬೇಕಾಗುತ್ತೆ. 2ನೇ ಪಾಯಿಂಟ್ ಅಲ್ಲಿ ನಾವು ಆದಾನದ ಬೆಲೆ ಅಂದ್ರೆ ಇನ್ಪುಟ್ ಪ್ರೈಸ್ ಅಂತ ಹಾಕ್ತಿವಿ. ಸೊ ಇದಕ್ಕೆ ವಿವರಣೆ ಅಗತ್ಯತೆ ಇದೆ. ಆದಾನಗಳ ಬೆಲೆ ಹೆಚ್ಚಾದರೆ ಉತ್ಪಾದನಾ ವೆಚ್ಚ ಅಧಿಕವಾಗುತ್ತದೆ, ಪರಿಣಾಮವಾಗಿ ಲಾಭದ ಪ್ರಮಾಣ ಕಡಿಮೆಯಾಗುತ್ತದೆ. ಆದ್ದರಿಂದ ಪೂರೈಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇನ್ನು 3ನೆಯ ಪಾಯಿಂಟ್ ಇದರಲ್ಲಿ ಘಟಕ ತೆರಿಗೆ, ಯೂನಿಟ್ ಟ್ಯಾಕ್ಸ್ ಅಂತೀವಿ. ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವಂತಹ ತೆರಿಗೆಯನ್ನೇ ಘಟಕ ತೆರಿಗೆ ಅಂತ ಕರಿತೀವಿ. ಉದಾಹರಣೆಗೆ ಸರ್ಕಾರ 2 ರೂಪಾಯಿಯನ್ನು ತೆರಿಗೆ ವಿಧಿಸಿದರೆ ಉದ್ಯಮ ಘಟಕ 10 ಘಟಕಗಳನ್ನು ಉತ್ಪಾದಿಸಿ ಮಾರಾಟ ಮಾಡಿದರೆ ಉದ್ಯಮ ಘಟಕ ಸರ್ಕಾರಕ್ಕೆ ಪಾವತಿಸಬೇಕಾದ ಆದಾಯ 10 × 2 ರು ಅಂದರೆ 20 ರುಗಳಾಗಿದೆ. ಈ ರೀತಿ ವಿವರಣಾತ್ಮಕವಾದ ಉತ್ತರಗಳನ್ನು ನೀಡುವುದಾಗ ಆ ವಿದ್ಯಾರ್ಥಿಯು 4 ಅಂಕಗಳನ್ನ ಪಡ್ಕೊಳ್ಬಹುದು. ಈಗ ಮುಂದಕ್ಕೆ ಹೋಗೋದಾದ್ರೆ ಈಗ ಪಾರ್ಟ್ ಸಿ ಮುಗಿಸಿದ್ರೆ ಇಲ್ಲ ಮುಂದಕ್ಕೆ ಹೋಗೋಣ, ಡಿ ಹೋಗೋಣ. ಪಾರ್ಟ್ ಸಿ ಯಲ್ಲಿ ಬಹಳ ಪ್ರಮುಖವಾದಂತಹ 4 ಅಂಕದ ಪ್ರಶ್ನೆಗಳನ್ನ ನಾನು ಇಲ್ಲಿ ತಿಳಿಸ್ತೀನಿ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥವ್ಯವಸ್ಥೆಯ ಭಿನ್ನತೆಗಳ ಬಗ್ಗೆ ಕೇಳ್ತಾರೆ. ಸಮಗ್ರ ಅರ್ಥಶಾಸ್ತ್ರದ ಉಗಮದ ಕುರಿತು ಚರ್ಚಿಸಿ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರದ, ರಾಜ್ಯ ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿರಿ. ಹಾಗೆ ಜಿಡಿಪಿಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಾಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ವಿವರಿಸಿರಿ. ಆರ್ಬಿಐನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಹಣದ ಬೇಡಿಕೆಯ ಸಟ್ಟಾ ವ್ಯಾಪಾರದ ಉದ್ದೇಶಗಳು ಯಾವುವು? ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿರಿ. ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಬರೆಯಿರಿ. ಸಮಗ್ರ ಆರ್ಥಿಕ ಸಮತೋಲನದ ಪೂರೈಕೆಯ ಭಾಗವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ನಿರೂಪಿಸಿ. ಸಮಗ್ರ ಬೇಡಿಕೆ ಬಿಂಬಕದ ಅರ್ಥವನ್ನು ಬರೆಯಿರಿ ಮತ್ತು ರೇಖಾತ್ಮಕವಾಗಿ ಅದನ್ನು ಹೇಗೆ ಪಡೆಯಬಹುದು. ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ. ರಿಕಾರ್ಡೋ ಸಮಾನತೆಯನ್ನು ಕುರಿತು ಬರೆಯಿರಿ. ಮುಂಗಡ ಪತ್ರದ ಕೊರತೆಯಲ್ಲಿನ ಕಡಿತದ ಸಮಸ್ಯೆಗಳನ್ನು ಚರ್ಚಿಸಿ. ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಬರೆಯಿರಿ. ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ವಿವರಿಸಿ. ವ್ಯಾಪಾರ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಇದಿಷ್ಟು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವ 4 ಅಂಕದ ಪ್ರಶ್ನೆಗಳು. ಹಾಗೆಯೇ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವ ಬಹಳ ಪ್ರಮುಖವಾದ 4 ಅಂಕದ ಪ್ರಶ್ನೆಗಳನ್ನ ನಾನು ಇವಾಗ ನಿಮಗೆ ತಿಳಿಯಪಡಿಸ್ತಿದ್ದೀನಿ. ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರರ, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವುವು ವಿವರಿಸಿ. ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ಕುರಿತು ಬರೆಯಿರಿ. ಉತ್ಪಾದನಾ ಸಾಧ್ಯತೆಯ ಗಡಿಯನ್ನು ವಿವರಿಸಿ. ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕುಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ. ಪೂರಕ ಮತ್ತು ಬದಲಿ ಸರಕುಗಳಿಗಿರುವ ವ್ಯತ್ಯಾಸ. ಒಂದು ಮಾರುಕಟ್ಟೆಯಲ್ಲಿ 2 ಅನುಭೋಗಿಗಳಿದ್ದಾರೆ ಎಂದು ಪರಿಗಣಿಸಿ ವಿವಿಧ ಬೆಲೆಯ ಮಟ್ಟದಲ್ಲಿ ಒಂದು ಸರಕಿಗೆ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಆ ಸರಕಿನ ಮಾರುಕಟ್ಟೆಯ ಬೇಡಿಕೆಯನ್ನು ಲೆಕ್ಕ ಮಾಡಿ ಅಂತ ಒಂದು ಲೆಕ್ಕಾಚಾರದ ಪ್ರಶ್ನೆಯನ್ನು ಕೂಡ 4 ಅಂಕಗಳಿಗೆ ಕೇಳ್ತಾರೆ. ಅದರ ಜೊತೆಯಲ್ಲಿ ಮತ್ತೊಂದು ಪಾಠ ಅಂದರೆ ಉತ್ಪಾದನಾ ಮತ್ತು ವೆಚ್ಚ ಅಧ್ಯಾಯ. ಇದರಲ್ಲಿ ಬಹಳ ಪ್ರಮುಖವಾಗಿ ಬರುವಂತಹ 4 ಅಂಕದ ಪ್ರಶ್ನೆ ಅಂತಂದರೆ
ಟೋಟಲ್ ಪ್ರೊಡಕ್ಷನ್, ಆವರೇಜ್ ಪ್ರೊಡಕ್ಷನ್, ಮಾರ್ಜಿನಲ್ ಪ್ರೊಡಕ್ಷನ್ ಅಂದ್ರೆ ಟಿಪಿ, ಎಪಿ, ಎಂಪಿ ರೇಖೆಗಳ ಆಕಾರಗಳನ್ನು ವಿವರಿಸಿರಿ. ಬದಲಾಗುವ ಪರಿಮಾಣದ ನಿಯಮವನ್ನು ರೇಖಾಚಿತ್ರದ ಮೂಲಕ ವಿವರಿಸಿ. ಒಂದು ಉದ್ಯಮ ಘಟಕದ ಎಸ್ಎಂಸಿ ವಿವರ ಪಟ್ಟಿಯನ್ನು ಈ ಕೆಳಗಿನಂತೆ ಕೋಷ್ಟಕದಲ್ಲಿ ನೀಡಲಾಗಿದೆ. ಟಿಎಫ್ಸಿ ರೂಪಾಯಿ 200 ಇದ್ದಾಗ ಉದ್ಯಮ ಘಟಕದ ಟಿವಿಸಿ, ಟಿಸಿ, ಎವಿಸಿ ಮತ್ತು ಎಸ್ಎಸಿಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ. ಒಂದು ಕೋಷ್ಟಕವನ್ನು ಕೊಡ್ತಾರೆ, ಒಂದು ಲೆಕ್ಕ ಕಡ್ಡಾಯವಾಗಿ ಇರುತ್ತೆ ಇದರಲ್ಲಿ. ಆ ಕೋಷ್ಟಕವನ್ನು ಬರೆದು ನೀವು ಅದರ ಉತ್ತರವನ್ನು ಮಾಡಬೇಕಾಗುತ್ತೆ. ಇನ್ನು 4ನೇ ಅಧ್ಯಾಯ ಅಂದ್ರೆ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಈ ಒಂದು ಅಧ್ಯಾಯದಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸುವಿಕೆಯ 3ನೇ ಷರತ್ತನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಎಂಬುದಾಗಿರುತ್ತೆ. ಸೊ ರೇಖಾಚಿತ್ರಗಳನ್ನ ನಾವು ಬರೀಲೇಬೇಕಾಗುತ್ತೆ ಈ ಒಂದು ಪ್ರಶ್ನೆಗೆ. ನಂತರ ಸ್ಥಗಿತತೆಯ ಬಿಂದು, ಸಾಮಾನ್ಯ ಲಾಭ, ಸಮಸ್ಥಿತಿ ಬಿಂದುಗಳನ್ನು ಕುರಿತು ಬರೆಯಿರಿ. ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ವಿವರಿಸಿರಿ. ಹಾಗೆ ಒಂದು ಲೆಕ್ಕಾಚಾರದ ಪ್ರಶ್ನೆಗಳು ಕೂಡ ಇಲ್ಲಿ ಇರುತ್ತೆ. ಹೇಗೆಂದ್ರೆ ಒಂದು ಉದ್ಯಮ ಘಟಕದ ಪ್ರತಿ ಚೆಂಡಿನ ಮಾರುಕಟ್ಟೆಯ ಬೆಲೆ 10 ರೂಪಾಯಿ ಇದ್ದಾಗ 200 ಚೆಂಡುಗಳನ್ನು ಉತ್ಪಾದಿಸುತ್ತಾನೆ ಎಂದು ಭಾವಿಸೋಣ. ಪ್ರತಿ ಚೆಂಡಿನ ಬೆಲೆ 30 ರೂಪಾಯಿ ಏರಿದಾಗ ಉದ್ಯಮ ಘಟಕವು 1000 ಚೆಂಡುಗಳನ್ನು ಉತ್ಪಾದಿಸುತ್ತದೆ. ಹಾಗಾದರೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ. ಹಾಗಾಗಿ ಇದರೊಂದು ಪ್ರಶ್ನೆ ಖಂಡಿತ, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಥವಾ ಬೇಡಿಕೆಯ ಒಂದು ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಎಂಬ ಪ್ರಶ್ನೆಗಳು ಕಡ್ಡಾಯವಾಗಿ ಬರುತ್ತೆ. ಇನ್ನು ಮಾರುಕಟ್ಟೆಯ ಸಮತೋಲನ ಎಂಬ ಒಂದು ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆಗಳು ಅಂದ್ರೆ ಬೆಲೆ ಮಿತಿ ಎಂದರೇನು, ಅದನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ. ಈ ರೀತಿ ಪ್ರಶ್ನೆಗಳು 4 ಅಂಕಗಳಲ್ಲಿ ಬರುತ್ತೆ. ಓಕೆ, ಈಗ ಪಾರ್ಟ್ ಡಿ ನಲ್ಲಿ 6 ಅಂಕದ ಪ್ರಶ್ನೆಗಳು ಬರ್ತಾವಲ್ಲ, ಇದು 3ಕ್ಕೆ ಬರೀಬೇಕಾಗುತ್ತೆ. ಹೌದು, 5 ಕೊಡ್ತಾರೆ, ಹೌದಾ? ಹೌದು. ಓಕೆ, ಇದು ಯಾವ್ಯಾವ ಪ್ರಶ್ನೆಗಳು ಬರ್ಬೋದು? ಇದರಲ್ಲಿ ನಾನು ಈಗಾಗಲೇ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಅಧ್ಯಾಯದಿಂದ 6 ಅಂಕದ ಪ್ರಶ್ನೆಗಳು ಬರುತ್ತೆ ಅಂತ ಇರುತ್ತೆ. ಆ ಪ್ರಶ್ನೆಗಳ ಬಗ್ಗೆ ನಾನು ಮಾತ್ರ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತದಿಂದ 6 ಅಂಕದ ಪ್ರಶ್ನೆಗಳನ್ನ ಕೇಳೋದಾದ್ರೆ, ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ಸ್ಪಷ್ಟಪಡಿಸಿ. ಓಕೆ, ರೇಖಾಚಿತ್ರ ಬರೀಬೇಕಾಗುತ್ತಾ? ಹೌದು, ರೇಖಾಚಿತ್ರವನ್ನು ಲಕ್ಷಣಗಳು 3 ಲಕ್ಷಣಗಳಿರುತ್ತೆ. ಅದಕ್ಕೆ 3 ರೇಖಾಚಿತ್ರಗಳನ್ನ ಕಡ್ಡಾಯವಾಗಿ ಬರೀಲೇಬೇಕು. ಹಾಗಾದ್ರೆ ಮಾತ್ರ 6 ಅಂಕಗಳು ಸಿಗುತ್ತೆ. 3 ಲಕ್ಷಣಗಳಿಗೆ ಇಲ್ಲಿ 2 ಅಂಕಗಳ ರೀತಿಯಲ್ಲಿ 6 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಮತ್ತೊಂದು ಹೇಳೋದಾದ್ರೆ, ಅನುಭೋಗಿಯ ಆದರ್ಶ ಆಯ್ಕೆಯ ರೇಖಾಚಿತ್ರದ ಸಹಾಯದಿಂದ ವಿವರಿಸಿರುತ್ತೆ. ಇದಕ್ಕೂ ವಿವರಣೆಯನ್ನು ಕೊಟ್ಟು ರೇಖಾಚಿತ್ರದ ಅಗತ್ಯತೆಗಳಿರುತ್ತೆ. ಹಾಗೇನೆ ಬೇಡಿಕೆಯ ರೇಖೆಯೊಂದಿಗೆ ಚಲನೆಗಳು ಮತ್ತು ಬೇಡಿಕೆ ರೇಖೆಯ ಪಲ್ಲಟಗಳು, ಇದನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅಂತಿರುತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ, ಅನುಭೋಗಿಯ ವರ್ತನೆಯ ಸಿದ್ಧಾಂತ ಬಹಳ ಪ್ರಮುಖವಾಗಿ 20 ಅಂಕಗಳಿಗೆ ಬರೋದ್ರಿಂದ ಇದರ ಎಲ್ಲಾ 4-6 ಮಾರ್ಕ್ಸ್ನ ಪ್ರಶ್ನೆ ಪದಗಳನ್ನ ಕಡ್ಡಾಯವಾಗಿ ಎಲ್ಲಾ ವಿದ್ಯಾರ್ಥಿಗಳು ಓದಲೇಬೇಕು ಅಂತ ಹೇಳ್ತೇನೆ. ಇನ್ನು ಉತ್ಪಾದನಾ ವೆಚ್ಚದಲ್ಲಿ ಹೇಳೋದಾದ್ರೆ 6 ಅಂಕದ ಪ್ರಶ್ನೆಗಳು ಬದಲಾಗುವ ಪರಿಮಾಣದ ನಿಯಮವನ್ನು ರೇಖಾಚಿತ್ರದ ಮೂಲಕ ವಿವರಿಸಿರಿ ಅಂತ ಇರುತ್ತೆ. ಓಕೆ, ಈಗ ಯಾವ್ದಾದ್ರು ಒಂದು ಪ್ರಶ್ನೆ ತಗೊಂಡು ಉತ್ತರವನ್ನ ಹೇಳ್ಬೋದಾ, ಹೇಗೆ ಬರಿಬೇಕು ಅಂತ ಹೇಳಿ? 6 ಅಂಕ ಅಂತಂದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಪುಟ ಬರಿಬೇಕಾಗುತ್ತೋ ಅನ್ನೋ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಬರೀ ಥಿಯರಿ ಇದ್ದಾಗ ಅಷ್ಟು ಬರಿಬೇಕಾಗುತ್ತೆ. ಇದರಲ್ಲಿ ಏನು ರೇಖಾಚಿತ್ರದ ಮುಖಾಂತರ ವಿವರಿಸಬೇಕು ಅಂತ ಹೇಳಿದಾಗ 1-2 ಪುಟನೂ ದಾಟ್ಬೋದು ಅಂತ ಕಾಣುತ್ತೆ, ಹೌದಾ? ಹೌದು. ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ಸ್ಪಷ್ಟಪಡಿಸಿ ಅಂತ ಕೇಳಾಗುತ್ತೆ. ಸೊ ನೀವು ಬರಿಬೇಕಾಗಿರೋದೇನು, ಮೊದಲಿಗೆ ಅದರದ ಅರ್ಥವನ್ನು ಬರೀರಿ. ಒಂದೇ ಮಟ್ಟದ ತೃಪ್ತಿ ನೀಡುವ 2 ಸರಕುಗಳ ಎಲ್ಲಾ ಸಾಧ್ಯತಾ ಸಂಯೋಜನೆಗಳನ್ನು ಒಳಗೊಂಡ ರೇಖೆಗೆ ಔದಾಸೀನ್ಯ ವಕ್ರರೇಖೆ ಎನ್ನುತ್ತಾರೆ. ನಂತರ ಲಕ್ಷಣಗಳು ಅಂತ ಸೈಡ್ ಹೆಡ್ಡಿಂಗ್ ಹಾಕಿ ಮೊದಲನೇ ಲಕ್ಷಣವನ್ನು ಬರಿಬೇಕು. ಔದಾಸೀನ್ಯ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ. ಬರೆದ ಕೂಡಲೇ ಒಂದು ರೇಖಾಚಿತ್ರವನ್ನು ಬರಿಬೇಕು. ಓ ಅಕ್ಷ ಮತ್ತು ವೈ ಅಕ್ಷ ಅಂತ. ಇಲ್ಲಿ ಓ ಮತ್ತು ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣು, OY ಅಕ್ಷದಲ್ಲಿ ಮಾವಿನ ಹಣ್ಣನ್ನು ಗುರುತಿಸಿಕೊಂಡು ನಂತರ ಆ ಐಸಿ ಕರ್ವ್ ಅಂತಂದ್ರೆ ಇಂಡಿಫರೆನ್ಸ್ ಕರ್ವ್, ಅದನ್ನು ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ. ಸೊ ಇದನ್ನ ರಚನೆ ಮಾಡಿದ್ಮೇಲೆ ನಾವು ಅದಕ್ಕೆ ರೇಖಾಚಿತ್ರದ ವಿವರಣೆಗಳನ್ನ ಕೊಡ್ಲೇಬೇಕಾಗುತ್ತೆ. ಹೇಗೆ ಅಂತ ಹೇಳ್ತೀನಿ. ಈ ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು, OY ಅಕ್ಷದಲ್ಲಿ ಮಾವಿನ ಹಣ್ಣುಗಳನ್ನು ಅಳೆಯಲಾಗಿದೆ. ಔದಾಸೀನ್ಯ ವಕ್ರರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಚಲಿಸುತ್ತದೆ. ಏಕೆಂದರೆ ಒಂದು ಘಟಕ ಬಾಳೆಹಣ್ಣುಗಳನ್ನು ಹೆಚ್ಚಿಸುತ್ತಾ ಹೋದಂತೆ ಮತ್ತೊಂದು ಘಟಕ ಮಾವಿನ ಹಣ್ಣುಗಳನ್ನು ಬಿಟ್ಟುಕೊಡಬೇಕಾಗುತ್ತದೆ. ಆದ್ದರಿಂದ ರೇಖೆ ಇಳಿಮುಖವಾಗಿದೆ ಎಂಬುದು ಈ ಮೊದಲನೇ ಲಕ್ಷಣದ ವಿವರಣೆ. ಎರಡನೆಯ ಲಕ್ಷಣ, ಎತ್ತರದ ಔದಾಸೀನ್ಯ ವಕ್ರರೇಖೆ ಅನುಭೋಗಿಗೆ ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತದೆ. ಸೊ ಇದಕ್ಕೂ ಕೂಡ ಒಂದು ರೇಖಾಚಿತ್ರವನ್ನು ರಚನೆ ಮಾಡಿ ಅದರ ಕೆಳಗಡೆ ವಿವರಣೆಗಳನ್ನ ಕೊಡಬೇಕು. ಈಗ ವಿವರಣೆ ತಿಳಿಸ್ತೀನಿ. ಈ ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು, OY ಅಕ್ಷದಲ್ಲಿ ಮಾವಿನ ಹಣ್ಣುಗಳನ್ನು ಅಳೆಯಲಾಗಿದೆ.
ಈ ರೇಖಾಚಿತ್ರದಲ್ಲಿ IC1, IC2, IC3 ರೇಖೆಗಳು ಔದಾಸೀನ್ಯ ವಕ್ರ ರೇಖೆಗಳನ್ನು ಪ್ರತಿನಿಧಿಸುತ್ತದೆ. IC1 ಗಿಂತ IC2 ಅಧಿಕ ಮಟ್ಟದ ತೃಪ್ತಿಯನ್ನು, IC2 ಗಿಂತ IC3 ಅಧಿಕ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ. ಆದ್ದರಿಂದ ಎತ್ತರದಲ್ಲಿರುವ ಔದಾಸೀನ್ಯ ವಕ್ರರೇಖೆ ಅನುಭೋಗಿಗೆ ಅಧಿಕ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ ಎಂಬ ಉತ್ತರವನ್ನು ಬರೆಯಬೇಕು. ಮೂರನೇ ಲಕ್ಷಣ, ಔದಾಸೀನ್ಯ ವಕ್ರರೇಖೆಗಳು ಪರಸ್ಪರ ಒಂದನ್ನು ಒಂದು ಛೇದಿಸುವುದಿಲ್ಲ. ಅದಕ್ಕೂ ರೇಖಾಚಿತ್ರವನ್ನು ರಚನೆ ಮಾಡಿ ನಂತರವೇ ವಿವರಣೆಯನ್ನು ಬರೀಬೇಕು. ಈ ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು, OY ಅಕ್ಷದಲ್ಲಿ ಮಾವಿನ ಹಣ್ಣುಗಳನ್ನು ಅಳೆಯಲಾಗಿದೆ. ಔದಾಸೀನ್ಯ ವಕ್ರರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸುತ್ತದೆ. ಎರಡು ಔದಾಸೀನ್ಯ ವಕ್ರರೇಖೆಗಳಾದ IC1 ಮತ್ತು IC2 A ಬಿಂದುವಿನಲ್ಲಿ ಪರಸ್ಪರ ಛೇದಿಸಿದೆ. ಹೀಗಾದಾಗ ಎರಡು ವಿಭಿನ್ನ ಔದಾಸೀನ್ಯ ವಕ್ರರೇಖೆಗಳು A ಬಿಂದುವಿನಲ್ಲಿ ಸಮಾನಾದ ತೃಪ್ತಿ ನೀಡುತ್ತದೆ ಎಂಬ ಕಲ್ಪನೆಯು ಅವಾಸ್ತವಿಕವಾದದ್ದಾಗಿದೆ ಎಂಬ ವಿವರಣೆಯನ್ನು ಕೊಟ್ಟರೆ ಸಂಪೂರ್ಣವಾಗಿ 6 ಅಂಕಗಳು ಪಡ್ಕೊಳ್ಬಹುದು. ಈಗ ಪಾರ್ಟ್ ಈಗ ಬಂದ್ಬೋಣ 5 ಅಂಕದ ಪ್ರಶ್ನೆ. ಇದು ಕೂಡ ನಾವು ಆಗಲೇ ಕೂಡ ನಾವು ಹೇಳಿದಾಗೇನೆ 3 ಪ್ರಶ್ನೆಗಳು ಕಡಾಖಂಡಿತವಾಗಿ ಬರುತ್ತೆ ಅಂತ ಹೇಳ್ದಂಗಾಯ್ತು ತಾವು. ಹೌದು ಸರ್. ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ, ಅನುಭೋಗಿಯ ವರ್ತನೆಯ ಸಿದ್ಧಾಂತದಲ್ಲಿ ಕಾರ್ಯನಿಯೋಜಿತಾಧಾರಿತ ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮೂಲಕ ತಿಳಿಸೋದೇನು ಅಂತಂದ್ರೆ ಈ ಪ್ರಶ್ನೆಗಳನ್ನ ನೀವು ಓದ್ಕೊಳ್ಳೇಬೇಕು. ಪ್ರಶ್ನೆಯಲ್ಲಿ ಏನಿರುತ್ತೆ ಅಂದ್ರೆ, ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾನೆ. X1 ಸರಕುವಿನ ಬೆಲೆ 10 ರೂಪಾಯಿ ಮತ್ತು X2 ಸರಕಿನ ಬೆಲೆ 20 ರೂಪಾಯಿ ಆಗಿದ್ದು ಅನುಭೋಗಿಯ ಆದಾಯ ರು 100 ಆಗಿದೆ. ಈ ಕೆಳಗಿನವುಗಳಿಗೆ ಉತ್ತರಿಸಿರಿ ಎಂತ ಪ್ರಶ್ನೆ. ಇದು 5 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಆದ್ರೆ ಇಲ್ಲಿ ಒಂದು ಸೂಕ್ಷ್ಮತೆಯನ್ನು ಗಮನಿಸ್ಕೊಳ್ಬೇಕು. ಏನು ಅಂತಂದ್ರೆ, ಪ್ರಶ್ನೆ ಇದೇ ಇರುತ್ತೆ, ಆದ್ರೆ ಅಂಕಗಳು ಮಾತ್ರ ಬದಲಾವಣೆಗಳ ಮಾಡಿ ಕೊಟ್ಟಿರ್ತಾರೆ. ಇದೇ ಅಂಕೆಗಳು ಇರೋದಿಲ್ಲ. ಬೆಲೆ 10 ರೂಪಾಯಿ ಇರೋದಿಲ್ಲ, ಮತ್ತೆ ನಿಮ್ಮ ಅನುಭೋಗಿಯ ಆದಾಯ 100 ರೂಪಾಯಿ ಅಂತ ಇರೋದಿಲ್ಲ. ಜಸ್ಟ್ ನಾನು ಅದೊಂದು ಎಕ್ಸಾಂಪಲ್ಗೆ ಹೇಳಿದ್ದೀನಿ. ಉಳಿದಂತಹ 5 ಪ್ರಶ್ನೆಗಳು ಅದೇ ರೀತಿ ಇರುತ್ತೆ, ಬಟ್ ಇಲ್ಲಿ ಅಂಕೆಗಳು ಮಾತ್ರ ಬದಲಾವಣೆ ಆಗಿರುತ್ತೆ. ಅದರ ಕಡೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಮೊದಲನೇ ಪ್ರಶ್ನೆ ಕೇಳ್ತಾರೆ, ನಾನು ಕೊಟ್ಟ ಉದಾಹರಣೆಯಲ್ಲಿ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭೋಗಿಸಬಹುದು ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ನೀವು ಬರೀಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯ ಅಂತಂದ್ರೆ ನಿಮಗೆ ಗೊತ್ತು, ಅಲ್ಲಿ 100 ರೂಪಾಯಿ ಆದಾಯ ಇದೆ ಅವನ ಹತ್ರ ಅಂತ. ಹಾಗಾಗಿ ಅವನು ಎಷ್ಟು X1 ಸರಕನ್ನು ಅನುಭೋಗಿಸಬಹುದು ಅಂತ ಹೇಳಿದಾಗ ನೀವು ಅದನ್ನ ಒಂದು ಸೂತ್ರದಲ್ಲಿ ನೆನ್ಪಿಟ್ಕೊಳ್ಳಿ. ಏನು ಅಂತಂದ್ರೆ, ಅನುಭೋಗಿಯ ಆದಾಯ ಡಿವೈಡೆಡ್ ಬೈ X1 ಸರಕುಗಳು ಅಂತ ನೀವು ತಿಳ್ಕೊಳ್ಬಿಡ್ಬೇಕು. ಹಾಗಾಗಿ ಅಲ್ಲಿ ಅನುಭೋಗಿಯ ಆದಾಯ ಅಂತ ಕೊಟ್ಟಾಗ ಅದು ಯಾವುದೇ ಅಂಕೆಗಳನ್ನ ಕೊಡ್ಲಿ, ಅನುಭೋಗಿಯ ಆದಾಯ ಎಷ್ಟೇ ಇರಲಿ, ನೀವು ಅಂಶದಲ್ಲಿ ಅನುಭೋಗಿಯ ಆದಾಯ ಬರಿಬೇಕು, ಛೇದದಲ್ಲಿ X1 ಸರಕುಗಳು ಅಂತ ಈ ಒಂದು ಕ್ಲೂನ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಯಾವುದೇ ಅಂಕೆಗಳನ್ನ ಕೊಟ್ಟರು ಕೂಡ ನೀವು ಸುಲಭವಾಗಿ ಮಾಡಬಹುದು. ಹಾಗಾಗಿ ಅನುಭೋಗಿಯ ಆದಾಯದ ಜಾಗದಲ್ಲಿ 100 ರೂಪಾಯಿಗಳನ್ನ ಹಾಕೊಳ್ಳಿ, ಕೆಳಗಡೆ X1 ಸರಕು ಡಿವೈಡೆಡ್ ಬೈ ಮಾಡ್ಕೋಬೇಕು. ಆಗ 100ಅನ್ನು 10ರಿಂದ ಭಾಗಿಸಿದಾಗ ನಿಮಗೆ 10 ಅಂಕೆಗಳು ಸಿಗುತ್ತೆ. ಆಗ ಉತ್ತರ ಅದಕ್ಕೆ 10 X1 ಸರಕುಗಳು ಅಂತ ಸುಲಭವಾಗಿ ಬರೀಬಹುದು. ಹಾಗೇನೆ ಎರಡನೇ ಪ್ರಶ್ನೆ ಕೇಳಿದರೆ, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನು ಅನುಭೋಗಿಸಬಹುದು ಅಂತ. ಇದು ಸಹ ಸೇಮ್ ಅದೇ ಫಾರ್ಮುಲಾವನ್ನು ನೀವು ಅಪ್ಲೈ ಮಾಡಿ ಅಂಶದಲ್ಲಿ ಅನುಭೋಗಿಯ ಆದಾಯ 100 ರೂಪಾಯಿ ಅಂತ ಬರಿಬೇಕು. ಕೆಳಭಾಗದಲ್ಲಿ ಈಗ X2 ಸರಕಿನ ಬೆಲೆ ಬರಿಬೇಕು. X2 ಸರಕಿನ ಬೆಲೆ ಅವರೇ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ 20 ರೂಪಾಯಿ ಅಂತ. ಸೊ ಹಾಗಾಗಿ ಈಗ 100/20 ತಂದಾಗ ನಮಗೆ 5 X2 ಸರಕುಗಳು ಅಂತ ಉತ್ತರ ಬರಿಬೇಕು. ಇನ್ನು ಮೂರನೇ ಪ್ರಶ್ನೆ, ಅದು ಎಲ್ಲಾ ಅಂದ್ರೆ CDE ಎಂಬಂತ ಸಬ್ ಕ್ವಶನ್ಸ್ ಗಳಲ್ಲಿ ಇರೋದು. ಈಗ ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ ಎಂಬ ಪ್ರಶ್ನೆ ಕೇಳಿದ್ದಾರೆ. ನಿಮಗೆಲ್ಲರಿಗೆ ಗೊತ್ತು, ಬಜೆಟ್ ರೇಖೆಯು ಯಾವಾಗಲೂ ಎಡದಿಂದ ಬಲಕ್ಕೆ ಕೆಳಮುಖವಾಗಿಯೇ ಇರೋದು ಅಂತ. ಸೊ ನಿಮಗೆ ಉತ್ತರ ಅಲ್ಲೇ ಇದೆ, ಪ್ರಶ್ನೆಯಲ್ಲೇ ಉತ್ತರ ಉಂಟು. ಏನಂದ್ರೆ ಬಜೆಟ್ ರೇಖೆಯು ಇಳಿಮುಖವಾಗಿರುತ್ತೆ. ಇದು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿರೋದಿಲ್ಲ. ಪ್ರಶ್ನೆಗಳು ನೇರವಾದ ಪ್ರಶ್ನೆ ಇರುತ್ತೆ. ಹಾಗಾಗಿ ನೀವೆಲ್ಲರೂ ಇದನ್ನ ಕೆಳಮುಖವಾಗಿರುತ್ತದೆ ಎಂಬುದನ್ನೇ ಬರಿಬೇಕಾಗುತ್ತೆ. ಇನ್ನು ಡಿ ಪ್ರಶ್ನೆ ಇದೆ, ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮಾನವಾಗಿರುತ್ತದೆಯೇ ಅಥವಾ ಇಲ್ಲವೇ ಅಂತ. ಖಂಡಿತ ಹೌದು ಅಂತ ಬರೀಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಅನುಭೋಗಿಯ ಆದಾಯ ಎಷ್ಟುಂಟು ಅಷ್ಟರದೊಳಗೆ ನಾವು ಸರಕುಗಳನ್ನ ಕೊಂಡ್ಕೊಳ್ಬೇಕಾಗಿರೋದ್ರಿಂದ ಆ ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಕೂಡ ಅನುಭೋಗಿಯ ಆದಾಯಕ್ಕೆ ಸಮಾನವಾಗಿದೆ ಅಂತ ನಿಮಗೆ ಗೊತ್ತು. ಹಾಗಾಗಿ ಸಮಾನವಾಗಿದೆ ಎಂಬ ಉತ್ತರಗಳನ್ನ ಬರೀಬೇಕು. ಇನ್ನು ಈ ಎಂಬಂತಹ ಪ್ರಶ್ನೆ, ಒಂದು X ಸರಕು ಹೆಚ್ಚುವರೆಗೆ ಪಡೆಯಲು X2 ಸರಕುಗಳನ್ನ ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ? ಖಂಡಿತ ಸರಿ. ಯಾಕಂತಂದ್ರೆ ಹೌದು ಎಂಬಂತನ್ನು ನೀವು ಬರಿಬೇಕಾಗುತ್ತೆ.
ನಮಗೆ ಒಂದು ಸರಕು ಹೆಚ್ಚು ತಗೊಳ್ಬೇಕು ಅಂತಂದ್ರೆ ಮತ್ತೊಂದು ಸರಕನ್ನು ನಾವು ಕಡಿಮೆ ಕೊಂಡ್ಕೊಳ್ಳೇಬೇಕಾಗುತ್ತೆ. ಅದು ನಮ್ಮೆಲ್ಲರಿಗೂ ಗೊತ್ತಿರೋದು. ನೀವು ಈ ಬಜೆಟ್ ಪಾಠದಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಹಾಗಾಗಿ ಒಂದು X1 ಸರಕನ್ನು ಹೆಚ್ಚಾಗಿ ಪಡ್ಕೊಳ್ಬೇಕಾದ್ರೆ X2 ಸರಕನ್ನು ನಾವು ಬಿಟ್ಕೊಡ್ಲೇಬೇಕು. ಇದು ಸರಿಯೇ ಅಂತಂದ್ರೆ ಸರಿ ಎಂಬ ಉತ್ತರವನ್ನು ಬರೀಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಯಲ್ಲಿ ನೀವು A ಮತ್ತು B ಅನ್ನು ಮಾತ್ರ ಬಹಳ ಗಮನವಿಟ್ಟು ಲೆಕ್ಕಾಚಾರ ಮಾಡಿ ಉತ್ತರ ಬರೀಬೇಕು. ಕಾರಣ ಅಲ್ಲಿ ಅಂಕೆಗಳು ಮಾತ್ರ ಬದಲಾವಣೆಗಳಾಗಿರುತ್ತೆ. ಆದ್ರೆ C, D, E ಎಂಬಂತ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಯಾವ ಬದಲಾವಣೆಯೂ ಇರೋದಿಲ್ಲ, ನೇರವಾಗಿರುತ್ತೆ. ಈಗ ನಾನು ಏನು ಉತ್ತರಗಳನ್ನ ಹೇಳಿದ್ದೀನಿ ಅದೇ ಉತ್ತರಗಳನ್ನು ನೀವೆಲ್ಲಾ ಪ್ರಶ್ನೆಗಳು ಅಂಕೆಗಳು ಚೇಂಜ್ ಆದ್ರೂ ಕೂಡ ಇದೇ ಉತ್ತರಗಳನ್ನ ಬರೀಬೇಕಾಗಿರುತ್ತೆ. ಓಕೆ ಮೇಡಮ್, ಬಹಳ ಸಂತೋಷ. ಪಾರ್ಟ್ F ಕೂಡ ಒಂದಿದೆ, ಅದು ಎಲ್ರಿಗೂ ಅಲ್ಲ, ಅದು ನಮ್ಮ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಮಾತ್ರ. ಅದನ್ನು ಯಾರು ಕೂಡ ಬರೀಲಿಕ್ಕೆ ಹೋಗಬೇಡಿ, ಅವಶ್ಯಕತೆ ಇರೋದಿಲ್ಲ. ಅದು ಬರೆದ್ರೂ ಕೂಡ ಅದಕ್ಕೆ ಅಂಕಗಳೇನು ಸಿಗೋದಿಲ್ಲ. ಅದು ಕೇವಲ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲಿ ಇರುತ್ತೆ. ನಮಗೆ ಪ್ರಶ್ನೆ ಪತ್ರಿಕೆಗೆ 3 ಗಂಟೆ ಸಮಯ ಇರುತ್ತೆ 80 ಅಂಕಗಳನ್ನ ಬರೆಯೋದಿಕ್ಕೆ. ಈ 3 ಗಂಟೆ ಸಮಯದಲ್ಲಿ ನಮಗೆ 15 ನಿಮಿಷ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಳ್ಳೋದಿಕ್ಕಿರುತ್ತೆ. ಈ 80 ಅಂಕಗಳಿಗೆ ಕೇವಲ ನಾವು 2 ಗಂಟೆ 45 ನಿಮಿಷಗಳನ್ನ ಮಾತ್ರ ನಿಗದಿಪಡಿಸ್ಕೊಳ್ಬೇಕು. ಸೊ ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಸೂಚನೆಗಳನ್ನ ಕೊಟ್ಟಿರ್ತಾರೆ ಅದನ್ನ ಬಹಳ ಗಂಭೀರವಾಗಿ ಓದ್ಕೊಳ್ಬೇಕು. ಯಾಕಂದ್ರೆ ಪ್ರಶ್ನೆಗಳ ಸಂಖ್ಯೆ ಮಾರ್ಜಿನಲ್ಲಿ ಸ್ಪಷ್ಟವಾಗಿ ಬರೀಬೇಕು ಅಂತಿದೆ. ಪ್ರತಿ ಪ್ರಶ್ನೆಗೆ ಉತ್ತರವು ನಿರಂತರವಾಗಿರಬೇಕು. ಬಹಳ ಗಮನವಾಗಿ ನೀವು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾಗಿದೆ ಏನು ಅಂತಂದ್ರೆ, ಇಲ್ಲಿ ಭಾಗ A ಅಂತಂದ್ರೆ 4 ಮುಖ್ಯ ಪ್ರಶ್ನೆಗಳಿದೆ. ಅದನ್ನು ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಇಲ್ಲಿ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಆ ಒಂದು ಪ್ರಶ್ನೆಗಳ ಮತ್ತೊಮ್ಮೆ ಆಪ್ಷನ್ಸ್ ಗಳಿದೆ ಅಂದ್ಬಿಟ್ಟು 4 ಸಲ 4 ಪೇಜ್ಗಳಲ್ಲಿ ಬರೆದ್ರೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಒಂದೇ ಬಾರಿ ಬರೆದ್ರೆ ಮಾತ್ರ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಷ್ಟೇ. ಓಕೆ, ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ವಿ. ಏನು ಮಾರ್ಚ್ 10ನೇ ತಾರೀಕು ಅರ್ಥಶಾಸ್ತ್ರ ಸಬ್ಜೆಕ್ಟ್ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿರೋಂಥ ವಿದ್ಯಾರ್ಥಿಗಳಿಗೆ ಕೊನೆಯ ಕಿವಿ ಮಾತು ಏನು ಮೇಡಮ್ ನಿಮ್ಮದು? ಅರ್ಥಶಾಸ್ತ್ರ ಪರೀಕ್ಷೆಯನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ತಿಳಿಯಪಡಿಸೋದೇನಂತಂದ್ರೆ, ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದ ಕೂಡಲೇ ಮೊದಲಿಗೆ ನೀವು ಭಾಗ ಎನ, ಆನಂತರ ಭಾಗ ಬಿ, ಆಮೇಲೆ ಭಾಗ ಇ ಅನ್ನು ಅಟೆಂಡ್ ಮಾಡಿ. ಯಾಕಂತಂದ್ರೆ ಭಾಗ ಎ ಯಲ್ಲಿ ನಿಮಗೆ 20 ಅಂಕಗಳು ಸಿಗುತ್ತೆ, ಭಾಗ ಬಿ ಯಲ್ಲಿ 12 ಅಂಕಗಳು ನಿಮಗೆ ಲಭ್ಯವಾಗುತ್ತೆ. ಹಾಗೆ ಭಾಗ ಇ ಅನ್ನು ಅಟೆಂಡ್ ಮಾಡಿದರೆ ನಿಮಗೆ 10 ಅಂಕಗಳು. ಒಟ್ಟಾರೆ ನಿಮಗೆ 42 ನಿಮಿಷದಲ್ಲಿ ನಿಮಗೆ 42 ಅಂಕಗಳು ನಿಮಗೆ ಪಡ್ಕೊಳ್ಳುವ ಸಾಧ್ಯತೆಗಳಿದೆ ಎಂಬುದಾಗಿ ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ. ಓಕೆ, ಬಹಳ ಸಂತೋಷ ಮೇಡಮ್. ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ದ್ವಿತೀಯ PUC ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ಅರ್ಥಶಾಸ್ತ್ರ ವಿಷಯದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಹಾಗೆ ಕೆಲವೊಂದು ಗೈಡೆನ್ಸ್ ಕೂಡ ಹೇಳಿದಿರಿ, ಟಿಪ್ಸ್ ಹೇಳಿದಿರಿ. ಹಾಗೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಬೋಣ, ಸಮಯ ಕೂಡ ಹೆಚ್ಚು ಇಲ್ಲ. ಹೌದು, ಈಗಲಾದರೂ ಕೂತ್ಕೊಂಡು ಓದಿದ್ರೆ ಏನಾದರೂ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಫೇಲ್ ಆಗುವ ಅವಕಾಶನೇ ಖಂಡಿತ ಇಲ್ಲ. ಯಾಕೆಂದರೆ ಪ್ರಶ್ನೆ ಪತ್ರಿಕೆ ಅಷ್ಟು ಸುಲಭವಾಗಿ ಇಲಾಖೆಯವರು ಡಿಸೈನ್ ಮಾಡಿದ್ದಾರೆ. ಹಾಗೆ ಕೂಡ ಇನ್ನೊಂದೇನಂತ ಹೇಳಿದ್ರೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾವುದೇ ರೀತಿಯಾದ ಗಾಬರಿ ಆಗದ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಕ್ಲೀನಾಗಿ ಓದ್ಕೋಬೇಕಾಗುತ್ತೆ. ಹಾಗೆ ಬ್ಲೂ ಪ್ರಿಂಟ್ ಏನು ಕೊಟ್ಟಿದ್ದಾರೆ ಬ್ಲೂ ಪ್ರಿಂಟ್ನ ಕೂಡ ನೋಡ್ಕೋಬೇಕಾಗುತ್ತೆ. ಹಾಗೆ ನೀವು ಹೇಳಿದಾಗಲೇ ಒಂದು 3-4 ಚಾಪ್ಟರ್ನ ಬಹಳ ಅಚ್ಚುಕಟ್ಟಾಗಿ ಓದ್ಬಿಟ್ರೆ 40 ಅಂಕವನ್ನು ಆರಾಮಾಗಿ ತಗೋಬೋದು ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾಹಿತಿ ಮಾಡಿಕೊಟ್ಟಿದ್ದು ಧನ್ಯವಾದಗಳು. ಹಾಗೆ ಕೊನೆಯದಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಸಿಕ್ಕಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ತಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಮೇಡಮ್. 9742223816. ಓಕೆ, ಇದು ನಮ್ಮ ವೀಣಾ ಮೇಡಮ್ ಅವರ ನಂಬರು 9742223816 9742223816. ಈ ದೂರವಾಣಿ ಸಂಖ್ಯೆಗೆ ನೀವು ಅವರ ಬಿಡುವಿನ ಸಮಯದಲ್ಲಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ, ಮೇಡಮ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಡಿ ಧನ್ಯವಾದ. ಥ್ಯಾಂಕ್ ಯು ಸರ್. ಇದುವರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಅರ್ಥಶಾಸ್ತ್ರದ ಪುನರಾವರ್ತನೆ ಮಾಡಿದವರು ಮೈಸೂರಿನ ಸಪ್ತಗಿರಿ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದ ವೀಣಾ MK. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ B. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.